ನೆಕ್ಸ್ಟ್ ಪಾಠ ಏನು ಅಂತ ಹೇಳಿದ್ರೆ, ಅದು ನೆಕ್ಸ್ಟ್ ಪಾಠಕ್ಕೆ ನಾನು ಹೋಗೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ನಾನು ಕೆಲವುದನ್ನು ಕೇಳ್ತೀನಿ ನಿಮಗೆ, ಆಮೇಲೆ ನಾವು ಇಂಗ್ಲೀಷಿಗೆ ಹೋದರೆ ನಮಗೆ ಅರ್ಥ ಆಗುತ್ತೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ, ಯಾವುದ್ರ ಬಗ್ಗೆ ಪಾಠ ಇದು ಅಂತ. ಈಗ ಕನ್ನಡದಲ್ಲಿ ನೀವು ಮನ ಸಲ್ಲಿ, ಮರ ದಲ್ಲಿ, ಅವ ನಲ್ಲಿ, ಅವ ಲಲ್ಲಿ. ಈಗಿಲ್ಲಿ ನೋಡಿ, ಇಲ್ಲಿ ಸಲ್ಲಿ ಇದೆ, ದಲ್ಲಿ ಇದೆ, ನಲ್ಲಿ ಇದೆ, ಲಲ್ಲಿ ಇದೆ. ಆಮೇಲೆ ಇನ್ನೇನಿರ್ಬೋದು? ಅದ ರಲ್ಲಿ, ಇಲ್ಲಿ ರಲ್ಲಿ ಇದೆ ಅಲ್ವಾ? ಈ ವ್ಯತ್ಯಾಸ ಯಾಕೆ? ಇಲ್ಲಿ ಮನಸ್ಸಲ್ಲಿ, ಮರದಲ್ಲಿ, ಅವ ನಲ್ಲಿ, ಅವ ಲಲ್ಲಿ, ಅದ ರಲ್ಲಿ. ಯಾಕೆ ಇಲ್ಲಿ ಸಲ್ಲಿ, ದಲ್ಲಿ, ನಲ್ಲಿ, ಲಲ್ಲಿ, ರಲ್ಲಿ? ಯಾಕೆ ಈ ವ್ಯತ್ಯಾಸ? ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ವೈ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. These things are like this. Why is there a difference? Why isn't it similar? ಎಲ್ಲ ಒಂದೇ ಯಾಕೆ ಆಗಬಾರ್ದು? ಮನಸ್ಸಲ್ಲಿ, ಮರಸಲ್ಲಿ, ಅವನ್, ಅವಸಲ್ಲಿ, ಅವನಲ್ಲಿ, ಹಂಗೆ ಯಾಕೆ ಆಗಬಾರ್ದು? ಮೈಕ್ ಆನ್ ಆಗಿದೆಯಲ್ಲ ಎಲ್ರದ್ದು? ಒಂದು ನಿಮಿಷ, ನಿಮ್ಮ ವಾಯ್ಸೇ ಕೇಳಿಸ್ತಲ್ಲ, ಹೇಳಿ. ಒಂದು ಪದ ಕಂಪ್ಲೀಟ್ ಆಗೋದಲ್ಲ. ಯಾಕೆ ನೀವು ಮರದಲ್ಲಿ ಅಂತಿದೆಯಲ್ವಾ, ಮರ ಸಲ್ಲಿ ಅಂತಾನೆ ಯಾಕೆ ಸಲ್ಲಿ ಬಳಸಿ? ನಾವಿಲ್ಲಿ ಮರಸಲ್ಲಿ, ಮರದಲ್ಲಿ, ಅವ ನಲ್ಲಿ, ಅದ ರಲ್ಲಿ. ಯಾಕೆ ಇಲ್ಲಿ ಯಾಕೆ ರಲ್ಲಿ ಇದೆ, ಇಲ್ಲಿ ಯಾಕೆ ದಲ್ಲಿ ಇದೆ, ಅಥವಾ ಇಲ್ಲಿ ಯಾಕೆ ಸಲ್ಲಿ ಇದೆ? ಹಾಂ, ಅದು ನಿಮ್ಮ ಬಾಯರೇ ಹೇಳಬೇಕು ಅಂತಿದ್ದು ಕೇಳಿಸ್ಕೋಬೇಕಿತ್ತು ನಾನು. ಯಾಕೆಂದರೆ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳಿದ್ರೆ ಹೌದಾ ಅಂತ ತಲೆ ಕೆಡಿಸ್ಕೋತೀರ ಎಲ್ಲರೂ. ಸೊ ಕನ್ನಡದಲ್ಲಿ ಮರ ಬಂದಾಗ ದಲ್ಲಿ ಯೂಸ್ ಅದು ನಾವು ಅದನ್ನು ನಮಗೆ ಅದು ಅಭ್ಯಾಸ ಆಗೋಗಿದೆ. ಮರದಲ್ಲಿ ಅಂತಲೇ ಯೂಸ್ ಮಾಡ್ತೀವಿ ಹೊತ್ತು ಮರಕ್ಕೆ ನಾವು ನಲ್ಲಿ ಹಾಕಲ್ಲ. ಹಾಗೆ ಮನಸ್ಸಿನಲ್ಲಿ, ಮನಸ್ಸಿನಲ್ಲಿ. ಸೊ ಅಲ್ಲಿ ನಾವು ಅಲ್ಲಿ ಅಂತ ಸೇರಿಸ್ಬೇಕು. ಒಟ್ಟು ಅಲ್ಲಿ ಅಂದರೆ ಆ ಸ್ಥಳ ಯಾವುದು? ಮರದಲ್ಲಿ ಒಂದು ಪಕ್ಷಿ ಇದೆ, ಅಥವಾ ಮರದಲ್ಲಿ ಅಂದರೆ ಮರದ ಕೊಂಬೆಯಲ್ಲಿ ಒಂದು ಪಕ್ಷಿ ಇದೆ, ಅಥವಾ ಮರದಲ್ಲಿ ಒಂದು ಗೂಡಿದೆ. ಮರದಲ್ಲಿ ನಾವು ಮರಸಲ್ಲಿ ಅಂತ ಹೇಳಲ್ಲ. ಸಲ್ಲಿ ಯಾಕೆ ಬರಲ್ಲ? ಯಾಕೆಂದರೆ ಮರದಲ್ಲಿ ಮರ ಅಂತ ಎಂಡ್ ಆಗುತ್ತೆ ಪದ. ಮರನೇ ಒಂದು ಪದ, ನಾಮಪದ, ರೈಟ್? ನಾವು ಈ ಮರದಲ್ಲಿ ಅರ್ಥ ಏನು? ಮರ ಪ್ಲಸ್ ಅಲ್ಲಿ, ರೈಟ್? ಸುಮ್ಮನೆ ಜನರಲ್ ಆಗಿ ತಗೊಳ್ಳೋಣ, ಗ್ರಾಮ್ಯಾಟಿಕಲ್ ಆಗಲ್ಲ, ಕನ್ನಡ ಗ್ರಾಮರ್ ಪ್ರಕಾರ ಬೇಡ. ಸುಮ್ಮನೆ ಜನರಲ್ ಆಗಿ ಮರ ಪ್ಲಸ್ ಅಲ್ಲಿ, ಮರದಲ್ಲಿ. ಅದು ಪ್ಲಸ್ ಅಲ್ಲಿ, ಅದರಲ್ಲಿ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಯಾಕೆ ನಾವು ಇದು ಬೇರೆ ಬೇರೆ ಥರ ಬಳಸ್ತಾ ಇದ್ದೀವಿ. ಮನಸ್ಸಲ್ಲಿ ಅಂತಿದೆ, ಅದರಲ್ಲಿ ಅಂತಿದೆ. ಇನ್ನೇನಾದರೂ ಇದೆಯಾ? ಈ ಥರದ್ದು ಏನಾದರೂ ಇದೆಯಾ? ಹಾಂ, ಎಲ್ಲಿ ಹಾಂ, ಅದೊಂದು ಮರ್ತೆ ನಾನು. ರಸ್ತೆ ಎಲ್ಲಿ ಹಾಂ, ಎಲ್ಲಿ. ಆಮೇಲೆ ಲಲ್ಲಿ, ಎಸ್, ಲಲ್ಲಿ. ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸಲ್ಲಿ, ದಲ್ಲಿ, ನಲ್ಲಿ,
ಲಲ್ಲಿ, ರಲ್ಲಿ, ಎಲ್ಲಿ, ಲಲ್ಲಿ, ಎಲ್ಲಿ. ಆಮೇಲೆ ಇನ್ನು ನಲ್ಲಿ, ನಲ್ಲಿ ಆಯ್ತಲ್ವಾ? ಇಲ್ಲಿ ನಲ್ಲಿ ಎಲ್ಲಿದೆ? ನಲ್ಲಿ ಇಲ್ಲಿದೆ. ಅದು ಯಾ, ಎಲ್ಲಿ. ಓಕೆ, ಸೊ ಇದು ಆಮೇಲೆ ಇದು ಮಾತ್ರ ಅಲ್ಲ, ಈಗ ಇದೇ ಥರ ವಿಷಯಗಳು ಇನ್ನೂ ಬಹಳಷ್ಟು ಕನ್ನಡದಲ್ಲಿದ್ದಾವೆ. ನಾವು ಡೀಪಾಗಿ ಸ್ಟಡಿ ಮಾಡ್ತಾ ಹೋದರೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋತೀವ? ಇಲ್ಲ, ಬಿಕಾಸ್ ವಿ ಆಲ್ರೆಡಿ ನೋ ದ್ಯಾಟ್. ವಿ ಬೀನ್ ಸ್ಪೀಕಿಂಗ್ ಕನ್ನಡ ಫಾರ್ ಕ್ವೈಟ್ ಅ ಲಾಂಗ್ ಟೈಮ್ ಅಲ್ವಾ? ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಗೊತ್ತು, ಏನಾದಮೇಲೆ ಗೊತ್ತು ಅಲ್ಲ, ನಾವು ಮಾತಾಡ್ತೀವಿ. ಗೊತ್ತಿದ್ದು ಮಾತಾಡೋದಲ್ಲ, ಅದು ಆಟೋಮೆಟಿಕ್ಕಾಗಿ ಮಾತಾಡೋದು. ಈಗ ನಾವು ಮರ ಅಂತ ಬಂದಾಗ ಮರ ಎಲ್ಲಿ ಅಂತ ಹೇಳ್ತೀವ? ಇಲ್ಲ, ಮರದಲ್ಲಿ, ಮರದಲ್ಲಿ, ಮನ ಸಲ್ಲಿ ಅಥವಾ ಮನದಲ್ಲಿ ಅಂತಲೂ ಹೇಳ್ತೀವಿ. ಮನದಲ್ಲಿ, ಮನದಲ್ಲಿ, ಮನಸ್ಸಿನಲ್ಲಿ. ಮನ ಎಲ್ಲಿ ಅಂತ ಹೇಳ್ತೀವ? ಮನ ಸೇರಿಸ್ಬಿಟ್ರು ನೋಡಿ, ಮನ, ಮನ ಸೇರಿಸಿದ್ರೆ ನೀವು ಮನದಲ್ಲಿ ಅಥವಾ ಮನಸ್ಸಿನಲ್ಲಿ ಅಂತ ಹೇಳಬೇಕೆ ಹೊರತು ಮನ ಎಲ್ಲಿ ಬರುತ್ತಾ? ಮನೆಯಲ್ಲಿ ಆಗುತ್ತೆ ಹೊರತು ಮನ ಎಲ್ಲಿ. ಮನ ಅಂದರೆ ಮನಸ್ಸು, ನಾನು ಹೇಳ್ತಾ ಇರೋದು. ಮನಕ್ಕೆ ನಾವು ದಲ್ಲಿ ಹಾಕಬೇಕು, ರೈಟ್? ಮನಕ್ಕೆ ನಾವು ದಲ್ಲಿ ಹಾಕಿದಾಗ ಏನಾಗುತ್ತೆ? ಮನದಲ್ಲಿ ಆಗುತ್ತೆ. ಮನೆಗೆ ನಾವು ಎಲ್ಲಿನೇ ಹಾಕಬೇಕು ಹೊರತು ಮನೆದಲ್ಲಿ ಆಗಲ್ಲ. ಮನೆ ಅನ್ನೋ ವಸ್ತು, ಇದು ಮನೆ ಅನ್ನೋ ಪದ ತಗೊಂಡಾಗ ಮನೆಯಲ್ಲಿ, ಮನೆದಲ್ಲಿ, ಮನೆರಲ್ಲಿ, ಮನೆ ಸಲ್ಲಿ, ಮನೆ ಯಾವುದೂ ಆಗೋದಿಲ್ಲ. ಸೊ ಮನೆ ಅನ್ನೋ ಪದಕ್ಕೆ ನೀವು ಎಲ್ಲಿನೇ ಹಾಕಬೇಕು. ಮನೆಯಲ್ಲಿ, ಮನೆಯಲ್ಲಿ, ರೈಟ್? ಇವಾಗ ಗೊತ್ತಾಗ್ತಿದೆಯಾ ನಿಮಗೆ? ಬಟ್ ಇದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಿಕಾಸ್ ಆಟೋಮೆಟಿಕಲಿ ವಿ ಸ್ಪೀಕ್ ದಿಸ್ ಥಿಂಗ್ಸ್. ನಾವು ಇದನ್ನು ಮಾತಾಡ್ತೀವಿ. ನಮಗೆ ಗೊತ್ತು ಅನ್ನೋದಕ್ಕಿಂತ ಮಾತಾಡ್ತೀವಿ. ಹೇಗೆ ಗೊತ್ತು? ಮೊದಲಿಂದ ಮಾತಾಡ್ತಾ ಬಂದಿದ್ದೀವಿ. ನಾವೇನು ಇದ್ರ ಬಗ್ಗೆ ಕೂಲಂಕುಷವಾಗಿ ಏನು ಡಿಸ್ಕಸ್ ಮಾಡಿದ್ವಾ? ಎಲ್ಲಿ ಬಳಸಬೇಕು, ರಲ್ಲಿ ಎಲ್ಲಿ ಬಟ್ ಇಂಗ್ಲೀಷಲ್ಲಿ ಈಗ ಭಾಷೆ ನೀವು ಕಲಿತಾ ಇರೋದ್ರಿಂದ ಇದು ಇಂಗ್ಲೀಷಲ್ಲೂ ಹೀಗೇ ಬರುತ್ತೆ. ಅಂದರೆ ಹೀಗೆ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು. ಯಾಕೆ ಈ ಥರ ಬರುತ್ತೆ ಅನ್ನೋ ಪ್ರಶ್ನೆಗಿಂತ ಎಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವು ಕಲಿತಾ ಹೋಗಬೇಕು. ಓಕೆ, ಸೊ ಇಂಗ್ಲೀಷಲ್ಲಿ ಯಾಕೆ ಅನ್ನೋ ಪ್ರಶ್ನೆಗೆ ಬಹಳ ಉತ್ತರ ಇಲ್ಲ. ಈಗ ಗೋ ಯಾಕೆ ವೆಂಟ್ ಆಗುತ್ತೆ? ಯಾಕೆ ಅನ್ನೋದಕ್ಕೆ ಏನು ಉತ್ತರ ಕೊಡ್ತೀರಾ ಅಲ್ವಾ? ಯಾಕೆ ಅನ್ನೋದಕ್ಕೆ ಒಂದು ಉತ್ತರ ಕೊಡ್ಬೋದು. ಯಾಕೆಂದರೆ ಗೋದು ಪಾಸ್ಟ್ ಟೆನ್ಸ್ ವೆಂಟ್ ಅಂತ ಹೇಳ್ಬೋದು. ಅದು ಯಾಕೆ ವೆಂಟೇ ಆಗಬೇಕು? ಗಾನ್ ಯಾಕೆ ಆಗಬಾರ್ದು? ಗೋಡ್ ಯಾಕೆ ಆಗಬಾರ್ದು? ಆ ಥರ ಪ್ರಶ್ನೆಗಳು, ದೋಸ್ ಆರ್ ರಾಂಗ್ ಕ್ವೆಶನ್ಸ್. ಓಕೆ, ಬೈ ದ ವೇ, ಈಗ ನಾನು ಏನು ಹೇಳಕ್ಕೆ ಬಂತೆ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಇದೇ ಅಂದರೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದೇನಾ ಇಂಗ್ಲೀಷಲ್ಲಿ ಪಾಠ ಅದಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್. ಇಟ್ಸ್ ಪಾರ್ಟ್ ಆಫ್ ದಿಸ್. ನಾನು ಇದು ಹೇಳ್ತಾ ಇರೋದು ಜಸ್ಟ್ ಒಂದು ಪಾರ್ಟ್ ಅಷ್ಟೇ ಇದು. ಓಕೆ, ಈಗ ಇಂಗ್ಲೀಷಲ್ಲಿ ಇದೇ ನಾನು ಹೇಳಿದ್ನಲ್ಲ, ದಲ್ಲಿ, ರಲ್ಲಿ, ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಬಾಕ್ಸಲ್ಲಿ, ಅಲ್ಲಿ ಅಂದರೆ ಸ್ಥಳ. ಲಲ್ಲಿ, ಲಲ್ಲಿ ಎಲ್ಲಿ ಬರುತ್ತೆ ಹೇಳಿ? ಹಿತ್ತಲಲ್ಲಿ. ಅಥವಾ ಹಿತ್ತಲಲ್ಲಿ ಅಂತ ಇರೋದನ್ನು ಹಿತ್ತಲಿನಲ್ಲಿ ಅಂತಲೂ ಹೇಳ್ಬೋದು ಅಲ್ವಾ? ಹಿತ್ತಲಿನಲ್ಲಿ. ಮನಸ್ಸಲ್ಲಿ, ಮನಸ್ಸಲ್ಲಿ ಅಂತ ಇರೋದನ್ನು ಮನಸ್ಸಿನಲ್ಲಿ ಅಂತಲೂ ಹೇಳ್ಬೋದು. ಮೆದುಳಲ್ಲಿ ಅಂತ ಇರೋದನ್ನು ಮೆದುಳಿನಲ್ಲಿ ಅಂತಲೂ ಹೇಳ್ಬೋದು. ಸೊ ಈ ಥರ ಚೇಂಜ್ ಮಾಡ್ಬೋದು, ರೈಟ್? ನಾವು ತೀರಾ ಅದ್ರ ಬಗ್ಗೆ ಕೂಲಂಕುಷವಾಗಿ ಅದ್ರ ಬಗ್ಗೆ ನಾವು ನೋಡಿದ್ರೆ ಮಾತ್ರ ನಮಗೆ ಅದು ಕನ್ನಡದಲ್ಲಿ ಹೀಗೆಲ್ಲ ಇದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ನಾವು ಸುಮ್ಮನೆ ಜಸ್ಟ್ ಸ್ಟಡಿ ಪರ್ಪಸ್ಸಿಗೆ ಅಷ್ಟೇ. ಅಂದರೆ ಡಿಫ್ರೆನ್ಸ್ ಕನ್ನಡಕ್ಕೂ ಇಂಗ್ಲೀಷಿಗೂ ವ್ಯತ್ಯಾಸ. ಈಗ ನಾನು ಪಾಠ ಡೈರೆಕ್ಟಾಗಿ ನಿಮ್ಗೆ ಹೇಳಿದ್ರೆ ಇದು ಏನಿದು ಹಿಂಗಿದೆಯಲ್ಲ ಹಿಂಗಿದೆಯಲ್ಲ, ತುಂಬ ಕಷ್ಟ ಇದೆ ಇಂಗ್ಲೀಷಲ್ಲಿ. ತುಂಬ ಕಷ್ಟ ಇಂಗ್ಲೀಷಲ್ಲಿ ಇರೋದಲ್ಲ, ಕನ್ನಡದಲ್ಲಿ ಅದಕ್ಕಿಂತ ಕಷ್ಟ ಇದೆ. ಓಕೆ, ಸೊ ನಾವು ಈಗ ಅದೇ ಥರ ಇಂಗ್ಲೀಷಲ್ಲಿ ನಾವು ರಲ್ಲಿ, ದಲ್ಲಿ, ನಲ್ಲಿ ಇವೆಲ್ಲ ಬಳಸ್ತೀವಲ್ವಾ? ಇಂಗ್ಲೀಷಲ್ಲಿ ಅದನ್ನು ನೋಡಿ, ಇಲ್ಲಿ ಆ್ಯಕ್ಟ್, ಇನ್, ಆನ್, ಫಾರ್, ಡ್ಯೂರಿಂಗ್, ಸಿನ್ಸ್, ಬೈ, ಅಂಟಿಲ್, ಬಿಫೋರ್, ಆಫ್ಟರ್, ಟು, ಪಾಸ್ಟ್, ಅಗೋ ಇವೆಲ್ಲ ಬಳಸಿ. ಇದು ರಲ್ಲಿ, ದಲ್ಲಿ, ಆಮೇಲೆ ಅದು ಮಾತ್ರ ಅಲ್ಲ, ಬೇರೆನೂ ಬರುತ್ತೆ ಇದರಲ್ಲಿ. ಓಕೆ, ಗೆ, ಒಳಗೆ. ಈಗ ನಾನು ಮಾರ್ಕೆಟ್ಗೆ ಹೋದೆ, ಆ ಗೆ ಅನ್ನೋದೇನು? ಟು ಅಂತ ಬರುತ್ತೆ. ಸೊ ಹಾಗಾದರೆ ಟು ಅಂದರೆ ಎಲ್ಲ ಕಡೆ ಗೇನಾ? ಅಲ್ಲ. ಓಕೆ, ಆ ಥರ ನಾವು ಅದನ್ನು ಕಲಿತಾ ಹೋಗ್ಬೇಕು ನೋಡಿ. ಮತ್ತು ಆನ್, ಬೈ, ನಿಯರ್, ಕ್ಲೋಸ್, ನೆಕ್ಸ್ಟ್, ಟು, ಬಿಸೈಡ್, ಬಿಟ್ವೀನ್, ಬಿಹೈಂಡ್, ಇನ್ ಫ್ರಂಟ್ ಆಫ್, ಅಬೌವ್, ಓವರ್, ಬಿಲೋ, ಅಂಡರ್, ಅಂಡರ್ನೀತ್. ಓಕೆ, ಆಮೇಲೆ ಫ್ರಮ್, ಓವರ್, ಅಂಡರ್, ಅಲಾಂಗ್, ಅರೌಂಡ್. ಸೊ ಈ ಪದಗಳೆಲ್ಲ ನಾವು ಬಳಸಬೇಕಾದ್ರೆ ಅದು ಸರಿಯಾದ ಜಾಗದಲ್ಲೇ ಬಳಸಬೇಕು. ಅದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಇನ್ನನ್ನು ಎಲ್ಲ ಕಡೆ ಹಾಕ್ಲಿಕ್ಕಾಗೋದಿಲ್ಲ. ಓಕೆ, ಸೊ ಹಾಗೆ ಇದನ್ನು ನಾವು ಕನ್ನಡದಲ್ಲಿ ಅದಕ್ಕೆಲ್ಲ ಏನಂತೀವಿ ಅನ್ನೋದು ನಮಗೆ ಅದು ಬೇಕಾಗಿಲ್ಲ ಈಗ. ಓಕೆ, ನಮಗೆ ಗೊತ್ತು ರಲ್ಲಿ, ದಲ್ಲಿ, ಸಲ್ಲಿ, ನಲ್ಲಿ, ಗೆ,
ಆಮೇಲೆ ಒಳಗೆ, ಪಕ್ಕ, ಮಧ್ಯ, ಆಮೇಲೆ ವೇಳೆಯಲ್ಲಿ, ಇವೆಲ್ಲ ಬರುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ನೀವು ಅದನ್ನೇ ಇಲ್ಲಿ ಎಲ್ಲ ಅದೇ ಇದೆ ಅಂತ ಅನ್ಕೋಬೇಡಿ, ಒಂದು ಎಕ್ಸಾಂಪಲ್. ಅದೇ ಥರದ ಬೇರೆ ವಿಷಯಗಳು ಇದ್ದಾವೆ. ಸೊ ಈಗ ನೋಡಿ, ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಆಟ್, ಇನ್, ಆನ್, ಫಾರ್, ಡ್ಯೂರಿಂಗ್, ಇವೆಲ್ಲ ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಇವೆಲ್ಲ ಬರುತ್ತೆ. ಅಂದರೆ ಎಲ್ಲ ಸೆಂಟೆನ್ಸಲ್ಲೂ ಬರಬೇಕಾ ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲ ಸೆಂಟೆನ್ಸಲ್ಲೂ ನಾವು ರಲ್ಲಿ ಎಲ್ಲ ಬಳಸ್ತೀವ ಇಲ್ಲ, ಬೇಕಾದಾಗ ಮಾತ್ರ. ಯಾವ್ಯಾವ ಅಂದರೆ ನಾವು ಕಾಮನ್ ಆಗಿ ಒಂದು 4 ಸೆಂಟೆನ್ಸ್ ಹೇಳಿದ್ರೆ 2 ಸೆಂಟೆನ್ಸಲ್ಲಿ ಇದ್ದೇ ಇರುತ್ತೆ. ಓಕೆ, ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಏನಿದೆ, ಎಲ್ಲಿ, ಕೈಯಲ್ಲಿ ಅಂತ ಕೇಳ್ತೀವಿ. ಸೊ ವಾಟ್ ಈಸ್ ಇನ್ ಯೋರ್ ಹ್ಯಾಂಡ್, ವಾಟ್ಸ್ ಇನ್ ಯೋರ್ ಹ್ಯಾಂಡ್. ಓಕೆ, ಟಿವಿ ಮೇಲೆ, ಟೇಬಲ್ ಮೇಲೆ ಏನಿದೆ, ಮೇಲೆ ಅಂತ ಯೂಸ್ ಮಾಡ್ತೀವಿ ನಾವು. ವಾಟ್ ಈಸ್ ಆನ್ ದ ಟೇಬಲ್, ಇನ್ ದ ಟೇಬಲ್ ಅಂತ ಹೇಳಲ್ಲ, ಆನ್ ದ ಟೇಬಲ್, ಟೇಬಲ್ ಮೇಲೆ. ಸೊ ಈ ಮೇಲೆ, ಒಳಗೆ, ಕೆಳಗೆ, ಅಡಿಯಲ್ಲಿ, ಮೇಲ್ಗಡೆ, ಅಥವಾ ಇನ್ನು ಅಲ್ಲಿ, ಸ್ಥಳದಲ್ಲಿ, ಮಾರ್ಕೆಟ್ನಲ್ಲಿ, ಅಥವಾ ಪೇಟೆಯಲ್ಲಿ. ಸೊ ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಇದಕ್ಕೆ ನಾವು ಈಗ ನಾನು ಹೇಳಿದ್ರೆ ಆಟ್, ಇನ್, ಆನ್, ಫಾರ್, ಡ್ಯೂರಿಂಗ್, ಸಿನ್ಸ್, ಇವೆಲ್ಲ ಏನಿದೆ ಇದನ್ನೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ನೋಡಲಿಕ್ಕೆ ಪದಗಳು ಜಾಸ್ತಿ ಇದ್ದಾವೆ, ದೊಡ್ಡದಿದ್ದಾವೆ, ಬಟ್ ಅದು ಸೆಂಟೆನ್ಸ್ ಮೂಲಕ ನಾವು ಅದನ್ನು ಕಲಿಯೋಣ ಈಗ. ಸೊ ಇದಕ್ಕೆಲ್ಲ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಪೋಸಿಷನ್ಸ್. ಓಕೆ, ಪ್ರಪೋಸಿಷನ್ಸ್ ಅಂದರೆ ಏನೂ ಇಲ್ಲ, ಇದೇನು ಡೆಫಿನೇಷನ್ ಏನು ನೀವು ತಿಳ್ಕೊಬೇಕಾಗಿಲ್ಲ, ನಾನು ಜಸ್ಟ್ ಜನರಲ್ ಆಗಿ ಹೇಳ್ತೀನಿ. ಪ್ರಪೋಸಿಷನ್ಸ್ ಆರ್ ವರ್ಡ್ಸ್. ಓಕೆ, so prepositions are words that link nouns, pronouns or phrases to other words in a sentence. They often indicate location, direction and time. Location, direction and time. Location ಅಂದರೆ ಒಂದು ವಸ್ತು ಅಥವಾ ಒಂದು ವಸ್ತು, ವಿಷಯ, ಪ್ರಾಣಿ, ಪಕ್ಷಿ ಅಥವಾ ವ್ಯಕ್ತಿ ಎಲ್ಲಿ ಇದೆ, ಎಲ್ಲಿದ್ದಾನೆ ಅನ್ನೋದು. ಆಮೇಲೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು. ಅಥವಾ ಇನ್ನೊಂದೇನು, ಡೈರೆಕ್ಷನ್, ಟೈಮ್ ಬಗ್ಗೆ ಹೇಳುವಂಥದ್ದು. ಇದಕ್ಕೆಲ್ಲ ನಾವು ಸಾಮಾನ್ಯವಾಗಿ ಪ್ರಪೋಸಿಷನ್ಸ್ ಯೂಸ್ ಮಾಡ್ತೀವಿ. ಈಗ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ದ ಬುಕ್ ಈಸ್ ಇನ್ ದ ಬ್ಯಾಗ್. ಓಕೆ, ಇಲ್ಲಿ ನೋಡಿ, ದ ಬುಕ್ ಈಸ್ ಇನ್ ದ ಬ್ಯಾಗ್. ಇನ್ನೇ ಯಾಕೆ ಬಳಸಬೇಕು, ಆನ್ ಯಾಕೆ ಬಳಸಬಾರ್ದು? ಆನ್ ಬಳಸೋ ಜಾಗದಲ್ಲಿ ಆನ್ ಬಳಸಬೇಕು. ಬ್ಯಾಗಿನಲ್ಲಿ ಪುಸ್ತಕ ಇದೆ, ಅಥವಾ ಚೀಲದಲ್ಲಿ ಪುಸ್ತಕ ಇದೆ, ಚೀಲದಲ್ಲಿ, ಅಥವಾ ಚೀಲದೊಳಗೆ ಪುಸ್ತಕ ಇದೆ ಅಂತಲೂ ಹೇಳ್ಬೋದು. ಸೊ ನಾವಲ್ಲಿ ಒಳಗೆ ಅಥವಾ ದಲ್ಲಿ ಇನ್ ಅಂತ ಬಳಸ್ತೀವಿ. ಹಾಗಾದರೆ ದಲ್ಲಿ ಅಂತ ಬಂದ ತಕ್ಷಣ ಇಲ್ಲ ಅಂತಲೇ ಬಳಸ್ಬೇಕು? ಇಲ್ಲ, ಅದು ಸಿಚುವೇಶನಿಗೆ ಪ್ರಕಾರ. ಓಕೆ, ದ ಬುಕ್ ಈಸ್ ಇನ್ ದ ಬ್ಯಾಗ್. ಚೀಲ ಅಂತ ಬಂದಿರೋದಕ್ಕೆ ಚೀಲದಲ್ಲಿ ಅಂತ ಹೇಳ್ತೀವಿ ನಾವು. ಮನೆ ಅಂತ ಬಂದರೆ ಮನೆಯಲ್ಲಿ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಇನ್ ಅನ್ನೋದು ಒಂದು ಬ್ಯಾಗ್ ಅಂತ ಇದ್ದರೆ ಬ್ಯಾಗಿನ ಒಳಗಿದ್ದರೆ ಇನ್ ಅಂತ ಹೇಳ್ತೀವಿ. ಮನೆ ಒಳಗಡೆ ಇದ್ದರೆ ಇನ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಚೀಲದಲ್ಲಿ, ಮನೆಯಲ್ಲಿ. ಸೊ ಚೀಲ ಅಂತ ಬಂದಾಗ ದಲ್ಲಿ ಬಂದಿದೆ, ಮನೆ ಅಂತ ಬಂದಾಗ ಎಲ್ಲಿ ಬಂದಿದೆ. ಬಟ್ ಇಂಗ್ಲೀಷಲ್ಲಿ ಒಂದೇ ಇರೋದು, ಇನ್. ಸೊ ಈ ಥರ ನಾವು ನೋಡಿದ್ರೆ ಕನ್ನಡನೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಮಗೆ. ಅಲ್ಲ, ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಬ್ಬ ವ್ಯಕ್ತಿ ಕನ್ನಡ ಮತ್ತು ಇಂಗ್ಲೀಷನ್ನು, ಪರಭಾಷಾ ವ್ಯಕ್ತಿ ಕನ್ನಡ ಮತ್ತು ಇಂಗ್ಲೀಷನ್ನು ಒಟ್ಟಿಗೆ ಕಲಿತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಕನ್ನಡ ತುಂಬ ಟಫ್ ಇದೆ ಕಲೀಲಿಕ್ಕೆ. ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್, ದ ಬುಕ್ ಈಸ್ ಇನ್ ದ ಬ್ಯಾಗ್. ಸೊ ಇನ್ ಮನೆಯಲ್ಲಿ, ವೇರ್ ಇಸ್ ದ ಬುಕ್? ದ ಬುಕ್ ಈಸ್ ಇನ್ ದ ಹೌಸ್, ಮನೆಯಲ್ಲಿದೆ. ದ ಬುಕ್ ಈಸ್ ಇನ್ ದ ಬ್ಯಾಗ್, ಚೀಲದಲ್ಲಿದೆ. ನಾವು ಚೀಲ ಅಂತ ಬಳಸ್ಬೇಕಾದ್ರೆ ದಲ್ಲಿ ಬಳಸಬೇಕು ಪ್ರಪೋಸಿಷನ್, ಮನೆ ಅಂತ ಬಳಸ್ಬೇಕಾದ್ರೆ ಎಲ್ಲಿ ಬಳಸಬೇಕು ಪ್ರಪೋಸಿಷನ್. ಕನ್ನಡದಲ್ಲಿ ಕನ್ನಡ ಕಲಿಯೋರಿಗೆ ಬಹಳ ಕಷ್ಟ ಇದು. ವೆರಾಸ್ ಇನ್ ಇಂಗ್ಲೀಷ್ ನೋಡಿ, ಇನ್ನು ತುಂಬ ಕಡೆ ಬರುತ್ತೆ, ಬಟ್ ಅದೇ ಇನ್ನನ್ನು ನಾವು ಕನ್ನಡದಲ್ಲಿ ಬೇರೆ ಥರ ಬಳಸ್ತೀವಿ, ಇನ್, ದಲ್ಲಿ. ಸೊ ಓಕೆ, ಸೊ ಇನ್ ಮೈ ಮೈಂಡ್ ಅಥವಾ ಆನ್ ಮೈ ಮೈಂಡ್ ಅಂತ ಎರಡನ್ನೂ ಹೇಳ್ಬೋದು. ಬಟ್ ಕನ್ನಡದಲ್ಲಿ ಮನಸ್ಸಲ್ಲಿ ಅಥವಾ ಮನದಲ್ಲಿ ಹಂಗೂ ಹೇಳ್ಬೋದು, ಮನಸ್ಸಿನಲ್ಲಿ, ಮನದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ಆನ್ ಅಂದ್ರೇನು? ಮೇಲೆ ಕೂತ್ಕೊಂಡಿದೆ. ಬೆಕ್ಕು ಟೇಬಲ್ ಮೇಲಿದೆ, ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡಿದೆ ಅಂತಿಲ್ಲ. ದ ಕ್ಯಾಟ್ ಈಸ್ ಆನ್ ದ ಟೇಬಲ್, ಬೆಕ್ಕು ಟೇಬಲ್ ಮೇಲಿದೆ. ಶಿ ಈಸ್ ಆಟ್ ದ ಲೈಬ್ರರಿ. ಶಿ ಈಸ್ ಆಟ್ ದ ಲೈಬ್ರರಿ. ಸೊ ಇಲ್ಲಿ ಆಟ್ ಅಥವಾ ಇನ್ ಅಂತಲೂ ಹೇಳ್ಬೋದು. ಆಟ್ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ, ನಮಗೆ ಗೊತ್ತಿರಲ್ಲ, ಲೈಬ್ರರಿಯಲ್ಲಿ ಇರ್ಬೋದು, ಲೈಬ್ರರಿಯಲ್ಲಿ ಇದ್ದಾಳೆ ಅವಳು, ಲೈಬ್ರರಿಯಲ್ಲಿ ಇದ್ದಾಳೆ, ಲೈಬ್ರರಿಯಲ್ಲಿ, ಲೈಬ್ರರಿಯೊಳಗೆ ಇದ್ದಾಳೆ ಅಂದರೆ
ಶಿ ಈಸ್ ಇನ್ ದ ಲೈಬ್ರರಿ. ಲೈಬ್ರರಿ ಒಳಗಿದ್ದಾಳೆ. ಈಗ ಲೈಬ್ರರಿಗೆ ಹೋಗ್ಬಿಟ್ಟು ಲೈಬ್ರರಿ ಹೊರಗಡೆ ಕೂತ್ಕೊಂಡ್ರು ನಾವು ಶಿ ಈಸ್ ಆಟ್ ದ ಲೈಬ್ರರಿ. ಅದೇ ಲೈಬ್ರರಿ ಒಳಗೆ ಹೋದರೆ ಶಿ ಈಸ್ ಇನ್ ದ ಲೈಬ್ರರಿ. ಓಕೆ, ದೇ ಟ್ರಾವೆಲ್ಡ್ ಬೈ ಟ್ರೈನ್. ದೇ ಟ್ರಾವೆಲ್ಡ್ ಬೈ ಟ್ರೈನ್. ಬೈ ಯಾಕಿದೆ ಇಲ್ಲಿ ನೋಡಿ, ರೈಲಿನಲ್ಲಿ ಪ್ರಯಾಣ ಮಾಡಿದರು. ಸೊ ರೈಲಿನಲ್ಲಿ, ಇಲ್ಲಿ ನಲ್ಲಿ ಬಂತು, ದಲ್ಲಿ ಬಂತು, ಎಲ್ಲಿ ಬಂತು, ಏನೇನೋ ಬರ್ತಾ ಇದೆ, ರೈಟ್. ಅದೇ ಥರ ದೇ ಟ್ರಾವೆಲ್ಡ್ ಬೈ ಟ್ರೈನ್. ಸೊ ಯಾವುದಾದ್ರೂ ಒಂದು ವಾಹನದಿಂದ ನಾವು ಪ್ರಯಾಣ ಮಾಡೋದಾದರೆ, ವಾಹನವನ್ನು ನಾವು ಒಂದು ವೆಹಿಕಲ್ನ ನಾವು ಓಡಿಸ್ಕೊಂಡು ಹೋಗ್ಬೋದು, ಅಥವಾ ಬೇರೆ ಒಬ್ಬ ವ್ಯಕ್ತಿ ಓಡಿಸುತ್ತಿರುವ ಗಾಡಿಯಲ್ಲಿ ನೀವು ಕೂತ್ಕೊಂಡು ಹೋದಾಗ ಅದೇನಾಗುತ್ತೆ, ವಾಹನದಲ್ಲಿ ನೀವು ಹೋದ್ರಿ, ಟ್ರೈನಿನಲ್ಲಿ ನೀವು ಹೋಗ್ತೀರಾ, ರೈಲಿನಲ್ಲಿ ಅಥವಾ ಗಾಡಿಯಲ್ಲಿ, ಅಥವಾ ನೋಡಿ ಇಲ್ಲೇ ಚೇಂಜ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಪದ ಯಾವ್ದು ಬಳಸ್ತೀವಿ ಅನ್ನೋದ್ರ ಮೇಲೆ ದಲ್ಲಿ, ರಲ್ಲಿ, ಎಲ್ಲಿ, ನಲ್ಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಅದೇ ಥರ ಇಂಗ್ಲೀಷಲ್ಲೂ ಅಷ್ಟೇ, ನಾವು ಈ ಕಡೆ ಏನು ಅಂದರೆ ಅದಕ್ಕೆ ಪ್ಯಾಟ್ರನ್ ಇಲ್ಲ, ಇದು ಹಾಗೆ ಕಲಿಬೇಕಾಗುತ್ತೆ. ಓಕೆ, ದೇ ಟ್ರಾವೆಲ್ಡ್ ಬೈ ಟ್ರೈನ್. ಬೈ ಅಂದರೆ ಟ್ರೈನಿನಲ್ಲಿ ಪ್ರಯಾಣ ಮಾಡಿದರು, ಅಥವಾ ಟ್ರೈನಿನ ಸಹಾಯದಿಂದ ಪ್ರಯಾಣ ಮಾಡಿದರು ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಕನ್ನಡದಲ್ಲಿ ಆ ಥರ ಬರಲ್ಲ, ಇಂಗ್ಲೀಷಲ್ಲಿ ದೇ ಟ್ರಾವೆಲ್ಡ್ ಬೈ ಟ್ರೈನ್. ಐ ಟ್ರಾವೆಲ್ಡ್ ಬೈ ಬಸ್. ಬಸ್ಸಿನ ಸಹಾಯದಿಂದ ನಾನು ಪ್ರಯಾಣ ಮಾಡಿದೆ ಅಂತ ಮೀನಿಂಗ್ ಬರುತ್ತದೆ. ದೇ ಟ್ರಾವೆಲ್ಡ್ ಇನ್ ಟ್ರೈನ್ ಅಲ್ಲ. ಓಕೆ, ದೇ ಟ್ರಾವೆಲ್ಡ್ ಇನ್ ಟ್ರೈನ್ ಅಲ್ಲ, ದೇ ಟ್ರಾವೆಲ್ಡ್ ಬೈ ಟ್ರೈನ್. ದೇ ವರ್ ಆನ್ ದ ಟ್ರೈನ್. ಅವರು ಟ್ರೈನ್ನಲ್ಲಿ ಇದ್ದರು. ದೇ ವರ್ ಆನ್ ದ ಟ್ರೈನ್. ವರ್ ಆನ್ ದ ಟ್ರೈನ್, ಟ್ರೈನ್ನಲ್ಲಿ ಇದ್ದರು. ದೇ ಟ್ರಾವೆಲ್ಡ್ ಬೈ ಟ್ರೈನ್. ಹಾಗೆ ದಿಸ್ ಗಿಫ್ಟ್ ಈಸ್ ಫಾರ್ ಯು. ದಿಸ್ ಗಿಫ್ಟ್ ಈಸ್ ಫಾರ್ ಯು. ಈ ಗಿಫ್ಟ್ ನಿನಗೋಸ್ಕರ, ಅಥವಾ ಈ ಗಿಫ್ಟ್ ನಿನಗಾಗಿ. ಫಾರ್ ಯು. ಗಾಗಿ, ಗೋಸ್ಕರನೇ, ಫಾರ್ ಅಂತ ಎಲ್ಲ ಕಡೆನೂ ಬರುತ್ತೆ ಅಲ್ಲ. ಈ ಫಾರ್ ಅನ್ನೋದಕ್ಕೆ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬೇರೆ ಬೇರೆ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್, ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್. ಅವನ ಹಿಸ್ ಫ್ರೆಂಡ್ಸ್, ಸ್ನೇಹಿತರ ಜೊತೆಗೆ ಹೋದ. ಹಿ ವೆಂಟ್ ವಿತ್ ಹಿಸ್, ಅವನು ಹೋದ, ಜೊತೆಗೆ ಅವನ ಸ್ನೇಹಿತರ. ಕನ್ನಡದಲ್ಲಿ ಏನಾಗುತ್ತೆ, ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ ಅಲ್ವಾ. ಅವನು ಅವನ ಸ್ನೇಹಿತರ ಜೊತೆಗೆ ಹೋದ. ಓಕೆ, ಲೆಟ್ ಮೀ ಕರೆಕ್ಟಾಗಿ ನೋಡಿ. ನಾನು ಹೋಗ್ತಾ ಹೋಗ್ತಾ ಸೆಂಟೆನ್ಸ್ ನಾನು ಹೇಳಿದೆ ಎಸ್ ವಿ ಓ ಅಂತ ಏನಿರುತ್ತೆ, ಎಸ್ ವಿ ಓ. ಇದೇನಿದು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ರೈಟ್. ಓಕೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಆಮೇಲೆ ಎಸ್ ವಿ ಓ ಎಮ್ ಪಿ ಅಂತ ಬರುತ್ತೆ. ಸೊ ಈ ಪಿ ಎಮ್ ಅಂದರೆ ಮ್ಯಾನರ್ಸ್. ಮ್ಯಾನರ್ಸ್ ಅಂದರೆ ಯಾವ ರೀತಿ ಹೋದ ಅನ್ನೋದು ಬರುತ್ತೆ. ಬಟ್ ಇದು ಪ್ರೆಪೊಸಿಷನ್. ಸ್ವಾಂಪ್ಡ್. ಓಕೆ, ಸೊ ಎಸ್ ವಿ ಓ ಎಮ್ ಪಿ ಟಿ ಅಂತೆಲ್ಲ ಬರುತ್ತೆ. ಓಕೆ, ಸೊ ಅದಕ್ಕೆ ಕರೆಕ್ಟಾಗಿ ನಾವು ಅದನ್ನು ಅದೇ ಥರನೇ ಬಳಸಬೇಕಾಗುತ್ತೆ. ಸಬ್ಜೆಕ್ಟ್ ವರ್ಬ್, ಇದು ಫುಲ್ ಆಬ್ಜೆಕ್ಟ್ ಆಗಿರುತ್ತೆ. ಬಟ್ ಆಬ್ಜೆಕ್ಟಲ್ಲೇ ನಾವು ತೊಗೊಂಡಾಗ ಇದನ್ನು ಮಾತ್ರ ಆಬ್ಜೆಕ್ಟ್ ಅಂತ ತೊಗೊಬೇಕು. ಓಕೆ, ಹಿ ವೆಂಟ್, ಎಸ್ ವಿ ಓ. ಅದರಲ್ಲೇ ಆಮೇಲೆ ನಾವು ಸೆಂಟೆನ್ಸ್ ದೊಡ್ಡದಾಗ್ತಾ ಹೋದಾಗೆ ಅದರದ್ದು ಸ್ಥಾನ ಚೇಂಜ್ ಆಗ್ತಾ ಹೋಗುತ್ತೆ. ಈ ವಿತ್ತನ್ನು ನೀವು ಮಧ್ಯದಲ್ಲಿ ಇಲ್ಲಿ ಹಾಕೋಕ್ಕಾಗಲ್ಲ ಅಥವಾ ಇಲ್ಲಿ ಹಾಕೋಕ್ಕಾಗಲ್ಲ. ಹಿ ವೆಂಟ್ ಹಿಸ್ ಫ್ರೆಂಡ್ಸ್ ಅಲ್ಲ, ಆ ವಿತ್ ಲಾಸ್ಟಿಗೆ ಹಾಕೋಕ್ಕಾಗಲ್ಲ. ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್. ಈಗ ಅವನ ಫ್ರೆಂಡ್ಸ್ ಜೊತೆ ಹೋದ. ನಾವು ಜೊತೆ ಎಲ್ಲಿ ಹಾಕ್ತೀವಿ, ಫ್ರೆಂಡ್ಸ್ ಜೊತೆ ಹೋದ ಅಲ್ವಾ. ಅವನ ಫ್ರೆಂಡ್ಸ್ ಜೊತೆ ಹೋದ. ನಾವು ಮಧ್ಯದಲ್ಲಿ ಅವನು ಹೋದ ಜೊತೆ ಫ್ರೆಂಡ್ಸ್ ಅಂತ ಹೇಳೋಕ್ಕಾಗುತ್ತಾ, ಆಗಲ್ಲ. ಅದೇ ಥರ ಇಂಗ್ಲೀಷಲ್ಲೂ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್, ಅದು ಸ್ಟ್ರಕ್ಚರ್ ಹಾಗೆ ಬರಬೇಕು. ಹಾಗೆ ದೇ ವೆಂಟ್ ಟು ದ ಪಾರ್ಕ್. ದೇ ವೆಂಟ್ ಟು. ಓಕೆ, ದೇ ವೆಂಟ್ ಟು ದ ಪಾರ್ಕ್. ಅವರು ಪಾರ್ಕಿಗೆ, ಈಗ ಟು ಏನಾಗುತ್ತೆ ಇಲ್ಲಿ, ಗೆ. ಪಾರ್ಕಿಗೆ ಹೋದರು. ದೇ ವೆಂಟ್ ಟು ದ ಪಾರ್ಕ್. ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್. ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡ್ ಬಳಿಯಿಂದ ಅಥವಾ ಫ್ರೆಂಡ್ನಿಂದ ಒಂದು ಪತ್ರವನ್ನು ಸ್ವೀಕರಿಸಿದೆ. ಅಥವಾ ಐ ರಿಸೀವ್ಡ್, ನಾನು ನನ್ನ ಫ್ರೆಂಡು ಲೆಟರ್ ಬರೆದಿದ್ದ,
ಅದನ್ನು ನಾನು ತಗೊಂಡೆ ಅಥವಾ ನನಗೆ ಸಿಕ್ತು ಅಂತ ಹೇಳೋದನ್ನು, ಜನರಲ್ ಆಗಿ ಹೇಳೋದನ್ನು ಐ ರಿಸೀವ್ಡ್ ಅಥವಾ ಐ ಗಾಟ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್. ಫ್ರಮ್ ಯೂಸ್ ಮಾಡ್ತಾ ಇದ್ದೀವಿ. ಫ್ರಮ್ ಅಂದರೆ ಇಲ್ಲಿ ಇಂದ, ರೈಟ್. ಟು ಅಂದರೆ ಗೆ, ಫಾರ್ ಅಂದರೆ ಗಾಗಿ, ಇಲ್ಲಿ ಬೈ ಅಂದರೆ ಮೂಲಕ. ಮೂಲಕ ಅಂದರೆ ಟ್ರೈನಿನ ಮೂಲಕ, ರೈಲಿನ ಮೂಲಕ ನಾವು ಪ್ರಯಾಣ ಮಾಡಿದ್ದೀವಿ. ಆಟ್ ಅಂದರೆ ಅಲ್ಲಿ, ಆನ್ ಅಂದರೆ ಮೇಲೆ, ಇನ್ ಅಂದರೆ ಒಳಗೆ. ಓಕೆ, ಸೊ ಇದನ್ನೆಲ್ಲ ನೀವು ಜಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಅಂತ ತಗೋಬಾರ್ದು. ಸೆಂಟೆನ್ಸ್ ನೋಡಿ, ಸೆಂಟೆನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು, ಸೆಂಟೆನ್ಸನ್ನು ಪದೇ ಪದೇ ಓದಬೇಕು, ಸೆಂಟೆನ್ಸ್ ನಿಮಗೆ ಗೊತ್ತಾಗಬೇಕು. ಓಕೆ, ಜೊತೆ, ಇದು ವಿತ್ ಅಂದರೆ ಜೊತೆಗೆ. ಓಕೆನಾ? ಆಲ್ರೈಟ್, ನೆಕ್ಸ್ಟ್ ನೋಡಿ. The ball is between the chairs. The ball is between the chairs. ಅಂದರೆ ಬಾಲ್ ಎರಡು ಕುರ್ಚಿಗಳ ಮಧ್ಯೆ ಇದೆ ಅಂತ ಅರ್ಥ. ಬಿಟ್ವೀನ್ ಅಂದರೆ ಮಧ್ಯೆ. ಬಾಲ್ ಎಲ್ಲಿದೆ? ದ ಬಾಲ್ ಈಸ್ ಬಿಟ್ವೀನ್ ದ ಚೇರ್ಸ್. ಬಾಲ್ ಎಲ್ಲಿದೆ? ಚೆಂಡು ಕುರ್ಚಿಗಳ ಮಧ್ಯೆ ಇದೆ. ಮಧ್ಯೆ ಅನ್ನಲಿಕ್ಕೆ ಸೆಂಟರ್ ಅಂತಲೂ ಆಗ್ಬೋದು, ಮಿಡಲ್ ಆಗ್ಬೋದು. ಬಟ್ ಎರಡರ ಮಧ್ಯೆ ಇದೆ ಅಂತ ಹೇಳಿದಾಗ ಬಿಟ್ವೀನ್ ದ ಚೇರ್ಸ್. ಓಕೆ, ಸೊ ಇನ್ ಬಿಟ್ವೀನ್ ದ ಚೇರ್ಸ್ ಅಥವಾ ಬಿಟ್ವೀನ್ ದ ಚೇರ್ಸ್ ಹೇಳ್ಬೋದು. ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್. ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್. ಇಲ್ಲಿ ಅಮಂಗ್ ಯಾಕಿದೆ ಅಂದರೆ ಒಂದೊಂದಕ್ಕೆ ನಾನು ಒಂದೊಂದೇ ಎಕ್ಸಾಂಪಲ್ ಅಲ್ಲ, ಇಲ್ಲಿ ನಿಮಗೆ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ಇದೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಪ್ರಪೋಸಿಷನ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್. ಅಮಂಗ್ ಅಂದರೆ ಅದರ ಜೊತೆಗೆ ಇರುವಂಥದ್ದು. ಜೊತೆ ಅಂದರೆ ಯಾವ ಥರ? ನಡುವೆ. ಅದರ ನಡುವೆ ಹೇಗೆ? ಟಾಯ್ ಅಂದರೆ ಆಟದ ಸಾಮಾನು. ಬುಕ್ಸ್ ಎಲ್ಲ ಚಲಾಪಿಲಿಯಾಗಿದೆ. ಅದರ ಜೊತೆಗೆ ಅಥವಾ ಅದರ ನಡುವೆ, ಅದರೊಳಗೆ, ಅದರಲ್ಲಿ ಆಟಿಕೆ ಇದೆ. ಅದರ ಮಧ್ಯೆ, ಅವುಗಳ ಮಧ್ಯೆ, ಪುಸ್ತಕಗಳ ಮಧ್ಯೆ. ಪುಸ್ತಕಗಳ ಮಧ್ಯೆ ಅಂದರೆ ಸೆಂಟರ್ ಅಂತಲ್ಲ, ಆಟ ಅದೆಲ್ಲೋ ಇದೆ, ಬಟ್ ಪುಸ್ತಕಗಳ ಜೊತೆಗೆ ಮಧ್ಯದಲ್ಲಿ ಇದೆ ಅದು. ಅವುಗಳ ಮಧ್ಯೆ, ಅವುಗಳ ನಡುವೆ. ಓಕೆ, ಅಥವಾ ನಿಮ್ಮಲ್ಲಿ ಯಾರಾದರೂ ಟೀಚರ್ಸ್ ಇದೆ. ಹಾಂ, ಮೋರ್ ದ್ಯಾನ್ ಟೂ. ಅಂದರೆ ತುಂಬ ಜನ, ಇಬ್ಬರಿದ್ದರೆ ಅಲ್ಲ, ಇಬ್ಬರಿದ್ರೂ ಓಕೆ. ಇಬ್ಬರಿದ್ದರೆ ನಿಮ್ಮಲ್ಲಿ ಯಾರು? ಹೂ ಅಮಂಗ್ ಯು ಈಸ್ ದ ಡಾಕ್ಟರ್. ಹೂ ಅಮಂಗ್ ಯು ಈಸ್ ಅ ಡಾಕ್ಟರ್. ನಿಮ್ಮಲ್ಲಿ ಯಾರು ಡಾಕ್ಟರ್? ಹೂ ಅಮಂಗ್ ಯು, ನಿಮ್ಮೊಳಗೆ, ನಿಮ್ಮಲ್ಲಿ, ನಿಮ್ಮಿಬ್ಬರಲ್ಲಿ ಯಾರು, ಆ ಮೀನಿಂಗ್ ಬರುತ್ತೆ. ನಾವು ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್. ಟಾಯ್ ಆಟಿಕೆ ಪುಸ್ತಕಗಳ ನಡುವೆ ಇದೆ, ಪುಸ್ತಕಗಳಲ್ಲಿ ಒಂದಾಗಿ ಇದೆ. ಅಮಂಗ್ ಅಂದರೆ ಒಂದಾಗಿ, ಆ ಮೀನಿಂಗ್ ಬರುತ್ತೆ. ದೇ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್. ದೇ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್. ಅಕ್ರಾಸ್ ಅಂದರೆ ಬ್ರಿಡ್ಜನ್ನು ದಾಟಿ ಹೋಗೋದು. ಬ್ರಿಡ್ಜ್ ಇದೆ, ಬ್ರಿಡ್ಜನ್ನು ದಾಟಿ ಹೋದರೆ ನೀವು ಅಕ್ರಾಸ್. ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದರೆ ಅಲಾಂಗ್ ದ ಬ್ರಿಡ್ಜ್. ಅಕ್ರಾಸ್, ಅಲಾಂಗ್ ಅದೆಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್. ಶಿ ಲುಕ್ಡ್ ಥ್ರೂ ದ ವಿಂಡೋ. ಶಿ ಲುಕ್ಡ್ ಥ್ರೂ ದ ವಿಂಡೋ. ಅವಳು ಕಿಟಕಿಯಲ್ಲಿ ನೋಡಿದಳು. ಕಿಟಕಿಯಲ್ಲಿ ಅಥವಾ ಕಿಟಕಿಯಿಂದ ನೋಡಿದಳು. ಕಿಟಕಿಯಿಂದ ಹೊರಗಡೆ ನೋಡಿದಳು. ಕಿಟಕಿ ಮೂಲಕ. ಸೊ ಮೂಲಕನೇ ಥ್ರೂ. ಮೂಲಕ, ಕನ್ನಡದಲ್ಲಿ ಕಿಟಕಿ ಮೂಲಕ ಬಳಸ್ತೀವಿ. ಕಿಟಕಿಯ ಮೂಲಕ ನೋಡಿದಳು, ಆ ಮೀನಿಂಗ್. ದ ಬರ್ಡ್ ಫ್ಲೂ ಓವರ್ ದ ಹೌಸ್. ಓವರ್ ಅಂದರೆ ಮೇಲೆ. ಆನ್ ಅಂದರೆ ಮೇಲೇ, ಓವರ್ ಅಂದರೆ ಗ್ಯಾಪ್ ಇರುತ್ತೆ. ಓವರ್ ಅಂದರೆ ಗ್ಯಾಪ್ ಇರುತ್ತೆ. ಈಗ ಪಕ್ಷಿ ಮನೆಯ ಮೇಲ್ಛಾವಣಿಗೆ ಅಂಟುಕೊಂಡು ಹಾರಲ್ಲ, ಮೇಲ್ಛಾವಣಿ ಮೇಲೆ ಹಾರುತ್ತೆ ಅಂದರೆ ಓವರ್. ಆನ್ ಅಂದರೆ ಟೇಬಲ್. ಬೆಕ್ಕು ಟೇಬಲ್ ಮೇಲೆ ಕೂತ್ಕೊಂಡಿದೆ, ಅಥವಾ ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಆನ್ ಅಂದರೆ ಆ ವಸ್ತುವಿಗೆ ಅಂಟುಕೊಂಡಿರುತ್ತದೆ, ಅದರ ಮೇಲಿದೆ ಅಂತ. ಓವರ್ ಅಂದರೆ ಮೇಲಿದೆ, ಅಂದರೆ ಆ ವಸ್ತುವಿಗೆ ಟಚ್ ಆಗಲ್ಲ, ಸಂಪರ್ಕ ಇರಲ್ಲ. ದ ಬರ್ಡ್ ಫ್ಲೂ ಓವರ್ ದ ಹೌಸ್. ಹಕ್ಕಿ ಮನೆಯ ಮೇಲೆ ಹಾರಿತು. ದ ಕ್ಯಾಟ್ ಹಿಡ್ ಅಂಡರ್ ದ ಬೆಡ್. ಹಿಡ್ ಅಂದರೆ ಔತ್ಕೊಳ್ಳೋದು. ಅಂಡರ್ ಅಂದರೆ ಕೆಳಗಡೆ. ಓಕೆ, ದ ಬೆಡ್ ಅಂದರೆ ಬೆಕ್ಕು ಹಾಸಿಗೆಯ ಕೆಳಗಡೆ ಅವಿತುಕೊಂಡಿತು. ಬೆಕ್ಕು ಹಾಸಿಗೆಯ ಕೆಳಗೆ ಅವಿತುಕೊಂಡಿತು. ಓಕೆ, ನೆಕ್ಸ್ಟ್ ಏನಿದೆ? ಗೊತ್ತಾಯ್ತಲ್ಲ, ಇವೆಲ್ಲ ಕಾಮನ್ನು. ಈ ಥರ ಇನ್, ಆನ್, ಆಟ್, ಅಪಾನ್, ಅಕ್ರಾಸ್, ಅಮಂಗ್, ಅಲಾಂಗ್, ಇವೆಲ್ಲ ಥ್ರೂ, ಓವರ್, ಅಂಡರ್.
ಸೊ ಒಂದೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದಲ್ಲದೆ ಬೇರೆ ಏನೇನಿದಾವೆ ಅಂತ ನೋಡೋಣ. ಈಗ ಕ್ಯಾಟಗರೀಸ್ ನೋಡೋಣ, ಜನರಲ್ ಕ್ಯಾಟಗರೀಸ್ ಆಫ್ ಪ್ರಪೋಸಿಷನ್ಸ್. ಸೊ ಇದಕ್ಕೆ ನಾವೇನಂತೀವಿ, ಪ್ರಪೋಸಿಷನ್ಸ್, ಪ್ರಿಪೋಸಿಷನ್ಸ್ ಅಲ್ಲ, ತುಂಬ ಜನ ಇದನ್ನು ರಾಂಗ್ ಪ್ರೊನೌನ್ಸ್ ಮಾಡ್ತಾರೆ. ಪ್ರಿಪೋಸಿಷನ್ಸ್, ಇಟ್ಸ್ ನಾಟ್ ಪ್ರಿಪೋಸಿಷನ್ಸ್, ಇಟ್ಸ್ ಪ್ರಪೋಸಿಷನ್ಸ್. ಪ್ರಪೋಸಿಷನ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಇನ್, ಆನ್, ಆಟ್, ಓವರ್, ಅಕ್ರಾಸ್, ಇವೆಲ್ಲ ಸ್ವಲ್ಪ ಬಾಯ್ಪಾಠನೆ ಮಾಡಿ. ಓಕೆ, ಸೊ ಪ್ರಪೋಸಿಷನ್ಸಲ್ಲಿ ಕ್ಯಾಟಗರಿ ಅಂದರೆ ಇದನ್ನು ನಾನು ಯಾವ ಥರ ಕ್ಯಾಟಗರಿ ನಾವು ಯಾವ ಥರ ಹೇಳ್ತೀವಿ ಅಂದರೆ, ಎಲ್ಲೆಲ್ಲಿ ಇದನ್ನು ನಾವು ಬಳಸ್ತೀವಿ ಅಂದರೆ ಯಾವ್ಯಾವ ಸನ್ನಿವೇಶ ಫಸ್ಟ್ ನೋಡೋಣ. ಸನ್ನಿವೇಶ ಅಂದರೆ ಏನು, ಇಲ್ಲಿ ನೋಡಿ. ಫಸ್ಟು ಟೈಮ್ ಅಂದರೆ ಸಮಯಕ್ಕೆ ನಾವು ಬಳಸುವ ಪ್ರಪೋಸಿಷನ್ಸ್. ಕನ್ನಡದಲ್ಲಿ ಸಮಯನ ತಗೊಂಡಾಗ ಸಮಯಕ್ಕೆ ನಾವು ಯಾವುದು ಬಳಸ್ತೀವಿ ಹೇಳಿ ನೋಡೋಣ. ಸಮಯ ಅಲ್ಲ, ಮಧ್ಯಾಹ್ನ ಅಲ್ಲ, ಮಧ್ಯಾಹ್ನ ಅನ್ನೋಕ್ಕೆ ಆಫ್ಟರ್ನೂನ್. ಸೊ ಆಫ್ಟರ್ನೂನ್ ಈಸ್ ಜಸ್ಟ್ ಇಟ್ಸ್ ಅ ನೌನ್. ಇಟ್ಸ್ ವೇಳೆ, ಟೈಮ್, ಸಮಯ. ಹಾಂ, ವೇಳೆ ಅಂತ ಬರುತ್ತೆ. ಈಗ ಮಧ್ಯಾಹ್ನ, ಸರಿ, ನಾನು ನಾಳೆ ನಾನು 6 ಗಂಟೆಗೆ ಸಿಗ್ತೀನಿ ಅಂತ ಹೇಳೋದಾದರೆ 6 ಗಂಟೆಗೆ. ಸೊ ಸಮಯ 6 ಗಂಟೆಗೆ. 6 ಗಂಟೆ ಅನ್ನೋದು ಸಮಯ, ಯಾಕೆ ಬೇಕಲ್ಲಿ? ನಾನು 6 ಗಂಟೆ ಮೀಟ್ ಆಗ್ತೀನಿ. ಸೊ ಆ ಸಮಯದಲ್ಲಿ ನಾವು ಬರ್ತೀನಿ, ಅಥವಾ 6 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಮೀಟ್ ಆಗೋಣ ಅಂತಿದ್ರಾಗ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ಅಂತ ಯೂಸ್ ಮಾಡಿದಾಗ ಅದು ಇಂಗ್ಲೀಷಲ್ಲಿ ಏನಾಗುತ್ತೆ, ನಾವು ಆಟ್ ಅಂತ ಹೇಳಬೇಕಾಗುತ್ತೆ. ಸಮಯ ಅಂದಿದ ತಕ್ಷಣ ನಾವು 10 ಗಂಟೆ, 7 ಗಂಟೆ, 6 ಗಂಟೆ ಅನ್ನೋದು ಮಾತ್ರ ಸಮಯ ಅಲ್ಲ. ಈ ದಿನ, ನಾಳೆ, ನಾಡಿದ್ದು, ಹೋದ ತಿಂಗಳು, ಮುಂದಿನ ತಿಂಗಳು, ಮುಂದಿನ ವರ್ಷ, ಇವೆಲ್ಲ ಸಮಯನೇ ಅಲ್ವಾ? ಸೊ ಅದು ಸಮಯದ ಯೂನಿಟ್ ಅಷ್ಟೇ. ಓಕೆ, ನೆಕ್ಸ್ಟ್ ಅದರಲ್ಲಿ ನೋಡಿ, ಸಮಯಕ್ಕೆ ನಾವು ಏನೇನು ಬಳಸ್ತೀವಿ ಅಂತ ಹೇಳಿದ್ರೆ ಇವೆಲ್ಲ ಬಳಸ್ತೀವಿ ಸಮಯಕ್ಕೆ. ಆಟ್, ಇನ್, ಆನ್, ಫಾರ್, ಡ್ಯೂರಿಂಗ್, ಸಿನ್ಸ್, ಬೈ, ಅಂಟಿಲ್, ಬಿಫೋರ್, ಆಫ್ಟರ್, ಟು, ಪಾಸ್ಟ್, ಅಗೋ, ಇದೆಲ್ಲದನ್ನು ಸಮಯಕ್ಕೆ ಬಳಸ್ತೀವಿ. ಕನ್ನಡದಲ್ಲಿ ಅದರದ್ದೇ ಆದ ಮೀನಿಂಗ್ ಇದೆ, ಅದು ಸೆಂಟೆನ್ಸ್ ಬಂದಾಗ ನೋಡೋಣ. ಇನ್ನು ಲೊಕೇಶನ್ ಅಂದರೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಅಂದರೆ ಇದು ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಲಿ, ಮತ್ತು ಮುಂದೆ ಹೋದಾಗ ಇದು ಯಾಕೆ ಬರಲಿಲ್ಲ ನಮಗೆ, ನೆಕ್ಸ್ಟು ಯಾಕೆ ಬಂದಿಲ್ಲ, ಬಿಸೈಡ್ ಯಾಕೆ ಬಂದಿಲ್ಲ ಅನ್ನೋದು ಬೇಸಿಕ್ ಲೆವೆಲ್ಗೆ ಇಷ್ಟು ಬೇಡ, ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ದೇ ಪ್ರಪೋಸಿಷನ್ಸ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಹಾಂ, ಲೊಕೇಶನ್ ಅಂದರೆ ಸ್ಥಳ ಅಂದರೆ ಒಂದು ವಸ್ತು, ವಿಷಯ, ಪ್ರಾಣಿ, ಪಕ್ಷಿ, ವ್ಯಕ್ತಿ ಅಥವಾ ಒಂದು ಸ್ಥಳನೇ ಆಗಿರ್ಬೋದು. ಆ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ನಾವು ಆಟ್, ಇನ್, ಆನ್, ಬೈ, ನಿಯರ್, ಕ್ಲೋಸ್, ನೆಕ್ಸ್ಟ್ ಟು ಇವೆಲ್ಲ ಯೂಸ್ ಮಾಡ್ತೀವಿ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ. ಆಮೇಲೆ ಡೈರೆಕ್ಷನ್ ಅಂದರೆ ಡೈರೆಕ್ಷನ್ ಆರ್ ಮೂವ್ಮೆಂಟ್. ಡೈರೆಕ್ಷನ್ ಅಂದರೆ ಅದೇ ಒಂದು ವಸ್ತು, ವಿಷಯ, ವ್ಯಕ್ತಿ, ಪ್ರಾಣಿ, ಪಕ್ಷಿ ಇದೆಲ್ಲ ಸಂಚರಿಸುವಂತಹ ದಿಕ್ಕು. ಡೈರೆಕ್ಷನ್ ಅಂದರೆ ದಿಕ್ಕು, ಯಾವ ಕಡೆಗೆ ಸಂಚರಿಸ್ತಾ ಇದ್ದಾರೆ, ದಿಕ್ಕು. ಓಕೆ, ನೆಕ್ಸ್ಟ್ ಏಜೆನ್ಸಿ ಅಂದರೆ ಲೈಕ್ ಏಜೆಂಟ್, ಯಾವುದರ ಮೂಲಕ. ಈಗ ನಾನು ಹೇಳಿದಲ್ಲ, ಫಾರ್ ಎಕ್ಸಾಂಪಲ್ ದೇ ಟ್ರಾವೆಲ್ಡ್ ಬೈ ಟ್ರೈನ್. ಸೊ ಟ್ರೈನ್ ಅನ್ನೋದು ಒಂದು ಏಜೆಂಟು. ಇಲ್ಲಿ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್. ಸೊ ವಿತ್ ಮತ್ತು ಬೈ ಇದು ಏಜೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಗ್ರಾಮ್ಯಾಟಿಕಲಿ. ಓಕೆ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಆರ್ ಡಿವೈಸ್ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಉಪಯೋಗಿಸೋದಾದರೆ ಅಥವಾ ಟೂಲ್, ಉಪಕರಣಗಳು ಅಥವಾ ಸಲಕರಣೆಗಳು ಏನಾದರೂ ಉಪಯೋಗಿಸ್ಬೇಕಾದ್ರೆ ಅದು ಬೈ ಅಥವಾ ವಿತ್ ಅಥವಾ ಆನ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಅದೇನು ಅಂತ ನೋಡೋಣ ಆಮೇಲೆ. ರೀಸನ್ ಆರ್ ಪರ್ಪಸ್. ಕಾರಣ ಹೇಳಬೇಕಾದ್ರೆ ರೀಸನ್ ಹೇಳಬೇಕು, ಬಿಕಾಸ್. ಅಥವಾ ಇದರಲ್ಲಿ ಪ್ರಪೋಸಿಷನ್ಸ್ ಕೆಲವುದು ಬಿಕಾಸ್ ಆಫ್, ಇಲ್ಲಿ ಬಿಕಾಸ್ ಅಲ್ಲ, ಬಿಕಾಸ್ ಆಫ್ ತೊಗೋಬೇಕು ನಾವು. ಆಮೇಲೆ ಆನ್ ಅಕೌಂಟ್ ಆಫ್, ಆನ್ ಇದೆ, ಆಫ್ ಇದೆ. ಆನ್ ಅಕೌಂಟ್ ಆಫ್ ಅನ್ನೋದು ಒಂದು ಫ್ರೇಸ್, ಅದು ಬಟ್ ಆ ಫ್ರೇಸಲ್ಲಿ ಪ್ರಪೋಸಿಷನ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಆನ್ ಅಕೌಂಟ್ ಆಫ್. ಇದೆಲ್ಲ ಅಡ್ವಾನ್ಸ್ ಲೆವೆಲ್ಗೆ. ನೆಕ್ಸ್ಟ್ ಪೊಸೆಷನ್ ಅಂದರೆ ಏನು, ನಾವು ಹೊಂದಿರುವುದು. ಐ ಹ್ಯಾವ್ ಅ ಸೆಲ್ ಫೋನ್, ಐ ಹ್ಯಾವ್ ಅ ಬುಕ್, ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಟಿ ವಿ, ಐ ಹ್ಯಾವ್ ಅಂತ ಹೇಳ್ತೀವಲ್ವ, ಅದೇ ನಾವು ಪೊಸಿಷನ್ ಹಾಕ್ತೀವಿ, ಪ್ರಪೋಸಿಷನ್ ಹಾಕ್ತೀವಿ ಪೊಸಿಷನ್ಗೆ. ಇಲ್ಲಿ ಬೈ, ಬಿಲಾಂಗಿಂಗ್ ಟು, ಬಿಲಾಂಗ್ಸ್ ಟು, ಆಫ್, ಬೈ ಇದು ಪೊಸಿಷನ್ ಹಾಕ್ತೀವಿ. ಅದು ನೋಡೋಣ. ಮತ್ತು ಒರಿಜಿನ್ ಅಂದರೆ ಫ್ರಾಮ್ ಮತ್ತು ಆಫ್. ಒರಿಜಿನ್ ಅಂದರೆ ಮೂಲ, ಎಲ್ಲಿಯವರು. ಈಗ ನೋಡಿ, ಐ ಆಮ್ ಫ್ರಾಮ್ ಮ್ಯಾಂಗಲೂರ್, ಐ ಆಮ್ ಫ್ರಾಮ್ ಅಂತ ಬಳಸ್ತಾ ಇದ್ದೀವಲ್ವಾ. ಓಕೆ, ಐ ಆಮ್ ಫ್ರಾಮ್ ಮ್ಯಾಂಗಲೂರ್, ನಾನು ಮಂಗಳೂರಿನವನು ಅಥವಾ ನಾನು ಮಂಗಳೂರಿನಿಂದ ಬಂದವನು, ಆ ಮೀನಿಂಗ್ ಬರುತ್ತೆ. ನೀವೆಲ್ಲಿಯವರು ಅದನ್ನು ಹೇಳೋದು. ಐ ಆಮ್ ಫ್ರಾಮ್ ಗುಲ್ಬರ್ಗ, ಐ ಆಮ್ ಫ್ರಾಮ್ ಶಿವಮೊಗ್ಗ, ಐ ಆಮ್ ಫ್ರಾಮ್ ಚಿತ್ರದುರ್ಗ. ಇಲ್ಲಿ ಆಫ್, ಐ ಆಮ್ ಅ ಸಿಟಿಸನ್ ಆಫ್ ಇಂಡಿಯಾ, ಐ ಆಮ್ ಅ ಸಿಟಿಸನ್
ಆಫ್ ಇಂಡಿಯಾ ಆರ್ ಐ ಆಮ್ ಫ್ರಮ್ ಇಂಡಿಯಾ. ಸೊ ಇಲ್ಲಿ ಫ್ರಮ್ ಮತ್ತು ಆಫ್ ಬಳಸ್ತಾ ಇದ್ದೀವಿ. ಅಂದರೆ ಇದೇನು ಹೇಳುತ್ತೆ, ಒರಿಜಿನ್ ಅಂದರೆ ನಮ್ಮ ಮೂಲ, ಅದಕ್ಕೆ ಆಫ್ ಮತ್ತು ಫ್ರಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ನಾವ್ ವಿ ವಿಲ್ ಮೂವ್ ಆನ್ ಟು ಪ್ರಪೋಸಿಷನ್ಸ್ ಆಫ್ ಟೈಮ್. ಈಗ ನಾನು ಹೇಳಿದ್ನಲ್ಲ, ಈಗ ಪ್ರಪೋಸಿಷನ್ಸ್ ಆಫ್ ಟೈಮ್ ಯಾವುದು, ಇವೆಲ್ಲ ಇದೆ, ಇದು ಫುಲ್ ಇದೆ. ಸೊ ಇದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ, ಒಂದೊಂದಾಗಿ ನೋಡೋಣ. ಒಂದೊಂದಕ್ಕೆ ಒಂದು 3 ಇಲ್ಲ 4 ಫಸ್ಟಿಗೆ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಆಮೇಲೆ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜಸ್ಟ್ ಅದು ಸಾಕು, ನೀವೇ ಸಾರ್ಟ್ ಔಟ್ ಮಾಡ್ಬೋದು. ರೈಟ್, ಇಲ್ಲಿ ನೋಡಿ, ಶಿ ವಿಲ್ ಗ್ರಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ. She will graduate from university in May. Okay, so ಇಲ್ಲಿ ಫಸ್ಟು ಇನ್ ತಗೊಳ್ಳೋಣ. ಇಲ್ಲಿ ಇನ್ ಬಂದಿದೆ, ಇಲ್ಲಿ ಏನಿದೆ, ಮೇ ಅನ್ನೋದೇನು, ತಿಂಗಳು. ಸೊ ಯಾವುದೇ ತಿಂಗಳು ನೀವು ಹೇಳಬೇಕಾದ್ರೆ ಇನ್ ಬಳಸಬೇಕು. ಅಂದರೆ ಸಾಮಾನ್ಯವಾಗಿ ನಾವು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ, ತಿಂಗಳು ಅಂತ ಬಳಸಿದಾಗ ಲಲ್ಲಿ ಬಳಸ್ತೀವಿ, ಯಾಕೆಂದರೆ ತಿಂಗಳಲ್ಲಿ. ಅಥವಾ ನೀವು ತಿಂಗಳು ಅಂತ ಬಳಸದೇ ಇದ್ದರೆ ಮೇನಲ್ಲಿ, ಜೂನಲ್ಲಿ, ಏಪ್ರಿಲ್ನಲ್ಲಿ, ಅಥವಾ ಏಪ್ರಿಲಲ್ಲಿ, ಸೆಪ್ಟೆಂಬರ್ನಲ್ಲಿ, ಡಿಸೆಂಬರ್ನಲ್ಲಿ. ಕನ್ನಡದಲ್ಲಿ ನೀವು ಜನವರಿಯಲ್ಲಿ ನೋಡಿ, ಕನ್ನಡದಲ್ಲಿ ಎಲ್ಲ ಚೇಂಜ್ ಆಗುತ್ತೆ, ಇಂಗ್ಲೀಷಲ್ಲಿ ಒಂದೇ ಇರೋದು. ಇನ್ ಜಾನ್ವರಿ, ಇನ್ ಫೆಬ್ರವರಿ, ಇನ್ ಮಾರ್ಚ್, ಇನ್ ಏಪ್ರಿಲ್, ಇನ್ ಜೂನ್, ಇನ್ ಜುಲೈ, ಇನ್ ಆಗಸ್ಟ್, ಇನ್ ಸೆಪ್ಟೆಂಬರ್, ಇನ್ ನವೆಂಬರ್, ಇನ್ ಡಿಸೆಂಬರ್. ಯಾವುದಾದ್ರು ತಿಂಗಳು ಬಿಟ್ನಾ? ಅಕ್ಟೋಬರ್. ಎಲ್ಲ ತಿಂಗಳಲ್ಲೂ ನೀವು ಇನ್ನೇ ಹಾಕಬೇಕು. ಕನ್ನಡದಲ್ಲಿ ಏನಾಗ್ತೀರಾ, ಜನವರಿಯಲ್ಲಿ, ಫೆಬ್ರವರಿಯಲ್ಲಿ, ಮಾರ್ಚ್ನಲ್ಲಿ, ಏಪ್ರಿಲ್ನಲ್ಲಿ, ಮೇನಲ್ಲಿ, ಜೂನಲ್ಲಿ, ಜುಲೈಯಲ್ಲಿ, ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರಲ್ಲಿ, ನವೆಂಬರಲ್ಲಿ, ಡಿಸೆಂಬರಲ್ಲಿ, ಸೆಪ್ಟೆಂಬರಲ್ಲಿ. ಸೊ ಕೊನೆಯ ಅಕ್ಷರ ರಾ ಬಂದರೆ ರಲ್ಲಿ ಅಂತ ಯೂಸ್ ಮಾಡ್ತೀವಿ, ಕೊನೆಯ ಅಕ್ಷರ ಹಾಗೆ. ಅಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಅಲ್ವಾ ಕನ್ನಡದಲ್ಲಿ, ಬಟ್ ಇಂಗ್ಲೀಷಲ್ಲಿ ಹಾಗೆ ಏನೂ ಇಲ್ಲ, ಇನ್ ಹಾಕಿದ್ರೆ ಮುಗೀತು. ಇದೇ ನಾನು ಹೇಳಿದ್ದು, ಒಬ್ಬ ವ್ಯಕ್ತಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯನ್ನು ಕಲಿಯೋದಾದರೆ ಕನ್ನಡ ಕಲೀಲಿಕ್ಕೆ ಬಹುಶಃ ಒಂದು 5-6 ವರ್ಷ ಬೇಕಾಗುತ್ತೆ. ಇಂಗ್ಲೀಷನ್ನು ಕರೆಕ್ಟಾಗಿ ಕೂತ್ರೆ ನೀವು 1 ವರ್ಷದಲ್ಲಿ ತುಂಬ ಫ್ಲೂಯೆಂಟಾಗಿ ಮಾತಾಡ್ಬೋದು. ಓಕೆ, ಅದು ನಾವು ಡಿಫ್ರೆನ್ಷಿಯೇಟ್ ಬರೀ ನಾವು ಇಂಗ್ಲೀಷನ್ನೇ ಕಲಿತೋ, ಈಗ ಕನ್ನಡದಲ್ಲಿ ಇಷ್ಟೆಲ್ಲ ಇದೆ, ಅದಕ್ಕೆ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನಿಮಗೊಂದು ಇದು ಹೊರೆ ಆಗಬಾರ್ದಲ್ವಾ, ಅದಕ್ಕೆ ನಾನು ಹೇಳ್ತಾ ಇರೋದು. ಕನ್ನಡನೇ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದು. ಸೊ ಇನ್ ಮಂತ್ ಅಂತ ಬಂದಾಗ ಮೇ ಹಾಕಬೇಕು. ಓಕೆ, ನೆಕ್ಸ್ಟ್ ನೋಡಿ, ದೇ ಪ್ಲ್ಯಾನ್ ಟು ಟ್ರಾವೆಲ್. ಇದು ಮೀನಿಂಗ್ ಹೇಳಿಲ್ವಾ, ಶಿ ವಿಲ್ ಗ್ರಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ. ಅವಳು ಮೇ ತಿಂಗಳಲ್ಲಿ ಯೂನಿವರ್ಸಿಟಿಯಿಂದ ಗ್ರಾಜುಯೇಟ್ ಆಗ್ತಾಳೆ, ಅಂದರೆ ಡಿಗ್ರಿ ಸಿಗುತ್ತೆ ಅವಳಿಗೆ. ದೇ ಪ್ಲ್ಯಾನ್ ಟು ಟ್ರಾವೆಲ್ ಟು ಯುರೋಪ್. ಇಲ್ಲಿ 2 ಇದೆ ನೋಡಿ, 2 ಇದೆ, ಬಟ್ ಅದು ಇನ್ ನೋಡೋಣ. ದೇ ಪ್ಲ್ಯಾನ್, ಇಲ್ಲಿ ಟು ಟ್ರಾವೆಲ್ ನೋಡಿ, ಅದೇ ನಾನು ಹೇಳೋದು, ಟು ಅನ್ನೋದನ್ನ ಪ್ರಪೋಸಿಷನ್ ಆಗಿ ಬಳಸ್ತೀವಿ ಮತ್ತು ಟು ಇನ್ಫಿನಿಟಿವ್ ಆಗಿ ಬಳಸ್ತೀವಿ, ಅದು ಬೇರೆ. ಫಸ್ಟ್ ಇನ್ ನೋಡೋಣ. ಇಲ್ಲಿ ದೇ ಪ್ಲ್ಯಾನ್ ಟು ಟ್ರಾವೆಲ್ ಟು ಯುರೋಪ್ ಇನ್ ದ ಸಮ್ಮರ್. ಸಮ್ಮರ್ ಅನ್ನೋದು ಕಾಲ, ಅಂದರೆ ಈ ಕಾಲ, ವಸಂತ ಕಾಲ, ಋತು. ಅದೇ ಋತು ಅಂತ ಹೇಳ್ತೀವಲ್ಲ. ಈಗ ಋತುಗಳು ಯಾರಿಗೆ ಗೊತ್ತು, ಎಷ್ಟು ಜನರಿಗೆ ಗೊತ್ತು ಋತುಗಳು? ಒಂದು ವರ್ಷದ ಋತುಗಳು ಯಾರಾದರೂ ಹೇಳಬಲ್ಲಿರಾ? ಅಲ್ಲ 6 ಋತುಗಳು. ಗ್ರೀಷ್ಮ, ಹೇಳಿ ಯಾರಾದರೂ. ಶಿಶಿರ, ಗ್ರೀಷ್ಮ. ಅದೇ ಥರ ಇಂಗ್ಲೀಷಲ್ಲಿ ಸಮ್ಮರ್, ವಿಂಟರ್, ಆಟಮ್, ಮಾನ್ಸೂನ್, ಸ್ಪ್ರಿಂಗ್. ಓಕೆ, ಸೊ ಇದು ಜನರಲ್ ಆಗಿ ಹೇಳ್ತಾರೆ, ಇನ್ನು ಮಧ್ಯದಲ್ಲಿ ಇದನ್ನು ಡಿವೈಡ್ ಮಾಡಿ ಹೇಳ್ತಾರೆ. ಸೊ ಸಮ್ಮರ್ ಬೇಸಿಗೆ, ವಿಂಟರ್ ಚಳಿಗಾಲ, ಸ್ಪ್ರಿಂಗ್ ವಸಂತಕಾಲ, ಮಾನ್ಸೂನ್ ಮಳೆಗಾಲ, ಆಟಮ್ ಅಂದರೆ ಅದೇ ಮಾನ್ಸೂನು ಮಳೆಗಾಲ, ಅದ್ರ ಮಧ್ಯದಲ್ಲಿ ಬರುವಂಥದ್ದು. ಓಕೆ, ಸೊ ಅಲ್ಲಿ ನಾವು ಇನ್ ಬಳಸ್ತೀವಿ. ಇನ್ ಸಮ್ಮರ್, ಇನ್ ವಿಂಟರ್, ಇನ್ ಮಾನ್ಸೂನ್, ಇನ್ ಸ್ಪ್ರಿಂಗ್. ಓಕೆ, ಆಮೇಲೆ ಇದೆಲ್ಲ ಸಮಯ ಅಂದರೆ ನೀವು ಬರೀ ಟೈಮ್ ಅಂತ ಅನ್ಕೋಬೇಡಿ. ಟೈಮ್ ಅಂದರೆ ಲೈಕ್ 8 ಗಂಟೆ 7 ಗಂಟೆ ಅದು ಮಾತ್ರ ಅಲ್ಲ, ಋತುಗಳು ಸಮಯನೇ. ನಾವು ಐ ಹ್ಯಾವ್ ಎ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇನ್ ಆ್ಯನ್ ಅವರ್. 1 ಗಂಟೆಯಲ್ಲಿ ನನಗೆ 1 ಗಂಟೆಯಲ್ಲಿ ನನಗೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದೆ. ಡೆಂಟಿಸ್ಟ್ ಅಂದರೆ ಹಲ್ಲು ಡಾಕ್ಟ್ರು. ಐ ವಾಸ್ ಬಾರ್ನ್ ಇನ್. ಓಕೆ, ಸೊ ಇಲ್ಲಿ ನೋಡಿ, ತಿಂಗಳು, ಋತು,
1 ಗಂಟೆಯಲ್ಲಿ. ಸೊ ಐ ವಾಸ್ ಬಾರ್ನ್ ಇನ್ 1992. ನಾನು 1992ರಲ್ಲಿ ಜನಿಸಿದೆ. ರಲ್ಲಿ ರೈಟ್. ಸೊ ಇಲ್ಲಿ ಇನ್ ಅನ್ನೋದನ್ನೇ ನಾವು ದಲ್ಲಿ ರಲ್ಲಿ ಎಲ್ಲ ಹಾಕ್ತಾ ಇದ್ದೀವಿ ಕನ್ನಡದಲ್ಲಿ. ಐ ವಾಸ್ ಬಾರ್ನ್ ಇನ್, ಐ ವಾಸ್ ಬಾರ್ನ್ ಅಟ್ ಅಲ್ಲ, ಐ ವಾಸ್ ಬಾರ್ನ್ ಆನ್ ಅಲ್ಲ, ಐ ವಾಸ್ ಬಾರ್ನ್ ಇನ್, ಆ ವರ್ಷದಲ್ಲಿ. ಸೊ ವರ್ಷ ಅಂತ ಬಂದಾಗಲೂ ಇನ್ ಹಾಕಬೇಕು. ಇನ್ ದ 60s, 60ರ ದಶಕದಲ್ಲಿ, 2002ರಲ್ಲಿ 60ರ ದಶಕದಲ್ಲಿ. ಸೊ ಇಲ್ಲಿ ನೋಡಿ ರಲ್ಲಿ ದಲ್ಲಿ, ಬಟ್ ಇಂಗ್ಲೀಷಲ್ಲಿ ಏನು, ಇನ್ 1992, ಇನ್ ದ 60s ಅಂದರೆ 60ರ ದಶಕದಲ್ಲಿ. ಪೀಪಲ್ ವೋರ್ ಕಲರ್ಫುಲ್ ಕ್ಲೋತ್ಸ್. 60ರ ದಶಕದಲ್ಲಿ ಜನರು ಕಲರ್ಫುಲ್, ತುಂಬ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸ್ತಿದ್ರು. ಇನ್ ದ 19th century, ನಾನು ಇದೆಲ್ಲ ಸ್ವಲ್ಪ ನಿಮಗೆ ಡೀಟೇಲಾಗಿ ಹೇಳ್ತಿದ್ದೀನಿ, ಯಾಕೆಂದರೆ ಎಲ್ಲಾದರೂ ನೀವು ಇದನ್ನು ನೋಡಿದ ತಕ್ಷಣ ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗ್ಬೋದು, ಇದೆಯಾ ಅವ್ರು ಹೇಳ್ಕೊಟ್ಟೇ ಇಲ್ವಲ್ಲ ಅಂತ. ಓಕೆ, ಸೊ ಇನ್ ದ 19th century, 19ನೇ ಶತಮಾನದಲ್ಲಿ, ದಶಕದಲ್ಲಿ, ಶತಮಾನದಲ್ಲಿ, ವರ್ಷದಲ್ಲಿ, ಓಕೆ ಆ ಥರ. ಇನ್ ದ 19th century, ಫ್ಯಾಕ್ಟ್ರೀಸ್ ವರ್ ಬಿಲ್ಟ್. 19ನೇ ಶತಮಾನದಲ್ಲಿ ಕಾರ್ಖಾನೆಗಳನ್ನು ಮಾಡಲಾಯಿತು, ಬಿಲ್ಡ್ ಮಾಡಲಾಯಿತು. ಇನ್ ವಿಂಟರ್, ನಾನು ಹೇಳಿದಲ್ಲ, ಇನ್ ವಿಂಟರ್, ಇನ್ ಸಮ್ಮರ್, ಇಟ್ ಸ್ನೋಸ್ ಆ್ಯಂಡ್ ಗೆಟ್ಸ್ ಕೋಲ್ಡ್. ವೈಲ್ ಅನ್ನೋದು ಕಂಜಂಕ್ಷನ್ ಆಗುತ್ತೆ. ಇನ್ ಸಮ್ಮರ್ ಇಟ್ಸ್ ಸನ್ನಿ ಆ್ಯಂಡ್ ವಾರ್ಮ್. ಓಕೆ, ಇನ್ ವಿಂಟರ್ ಅಂದರೆ ಚಳಿಗಾಲದಲ್ಲಿ ಮಂಜು ಬೀಳುತ್ತೆ, ಚಳಿ ಆಗುತ್ತೆ. ವೈಲ್ ಇನ್ಸ್ ಆದರೆ ಬೇಸಿಗೆಯಲ್ಲಿ, ಬೇಸಿಗೆ ವೇಳೆಯಲ್ಲಿ ಇಟ್ಸ್ ಸನ್ನಿ ಆ್ಯಂಡ್ ವಾರ್ಮ್. ಸನ್ನಿ ಅಂದರೆ ಬಿಸಿಲಿರುತ್ತೆ ಮತ್ತು ಬೆಚ್ಚಗಿರುತ್ತೆ. ಇನ್ ದ ಮಾರ್ನಿಂಗ್, ಇನ್ ದ ಮಾರ್ನಿಂಗ್. ಸೊ ಮಾರ್ನಿಂಗ್ ಅನ್ನೋದು ಸಮಯ ಅಲ್ವಾ. ಇನ್ ದ ಮಾರ್ನಿಂಗ್, ಇನ್ ದಿ ಆಫ್ಟರ್ನೂನ್, ಇನ್ ದಿ ಈವ್ನಿಂಗ್. ಇನ್ ದ ಮಾರ್ನಿಂಗ್ ಐ ಡ್ರಿಂಕ್ ಕಾಫಿ ಆ್ಯಂಡ್ ರೀಡ್ ದ ನ್ಯೂಸ್ ಪೇಪರ್. ಇನ್ ದ ಆಫ್ಟರ್ನೂನ್ ಐ ಗೋ ಫಾರ್ ಅ ವಾಕ್. ಇನ್ ದ ಈವ್ನಿಂಗ್ ಐ ವಾಚ್ TV ಆ್ಯಂಡ್ ರಿಲ್ಯಾಕ್ಸ್. ಸೊ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಎಲ್ಲ ನಾವು ಇನ್ ಹಾಕಬೇಕು, ಅದ್ರ ಜೊತೆಗೆ ದನು ಹಾಕಬೇಕು. ಇನ್ ಮಾರ್ನಿಂಗ್ ಅಲ್ಲ, ಸೊ ಇನ್ ದ ಮಾರ್ನಿಂಗ್. ಓಕೆ, ದನು ಹಾಕಬೇಕು. ದ ಯಾಕೆ ಹಾಕಬೇಕು ಈಗ ತಲೆ ಕೆಡಿಸ್ಕೋಬೇಡಿ, ಅದು ಆರ್ಟಿಕಲ್ಸ್ ಬಂದಾಗ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಆನ್ ಎಲ್ಲಿ ಬಳಸ್ತೀವಿ? ಆನ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೇ. ಸಮಯ. ಈಗ ಆನು ಸಹ ಸಮಯಕ್ಕೆ ಬಳಸ್ತೀವಿ. ನಾನು ಈಗ ಅವಾಗ ಒಂದು ಎಕ್ಸಾಂಪಲ್ ಹೇಳಿದೆ, ಬೆಕ್ಕು ಟೇಬಲ್ ಮೇಲಿದೆ. ದ ಕ್ಯಾಟ್ ಈಸ್ ಸಿಟಿಂಗ್ ಆನ್ ದ ಟೇಬಲ್. ಆನ್ ದ ಟೇಬಲ್. ಆನ್ ಅನ್ನೋದನ್ನು ಸಮಯಕ್ಕೂ ಬಳಸ್ತೀವಿ. ಸಮಯ ಅಂದರೆ ನಾನು ಹೇಳ್ತಾ ಇರೋದು ಗಂಟೆಗಳಲ್ಲ. ಓಕೆ ನೋಡಿ, ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೇ. ಆನ್ ಪಾರ್ಟಿ ಯಾವಾಗಿರೋದು? ಇಟ್ಸ್ ಆನ್ ಸ್ಯಾಟರ್ಡೇ. ಶನಿವಾರ ಪಾರ್ಟಿ ಇದೆ. ಮದುವೆ ಯಾವಾಗಿರೋದು? ಇಟ್ಸ್ ಆನ್ ಸಂಡೇ. ಸೊ ಇನ್ ಸಂಡೇ ಅಲ್ಲ. ಸಾಮಾನ್ಯವಾಗಿ ನಾವು ಇಂಗ್ಲೀಷಲ್ಲಿ ಇನ್ ಯೂಸ್ ಮಾಡ್ತೀವಿ. ಇನ್ ಸಂಡೇ, ನೋ, ಇಟ್ಸ್ ಆನ್ ಸಂಡೇ. ಹಾಗಾದ್ರೆ ನೀವು ಹೇಳ್ತೀರಾ ಆನ್ ಅಂದರೆ ಮೇಲೆ ಅಲ್ವಾ? ಅಲ್ಲ, ಮೇಲೆ ಎಲ್ಲ ಕಡೆ ಅಲ್ಲ. ಈ ರಂದು ದಂದು ಅಂತ ಬಳಸ್ತೀವಲ್ವಾ? ಈ ದಿನ ಅಂತ ಬಂದಾಗ ನಾವೇನು ಬಳಸ್ತೀವಿ? ಶನಿವಾರ ದಂದು, ಭಾನುವಾರ ದಂದು, ಸೋಮವಾರ ದಂದು. ಈ ದಂದುನೇ ಆನ್. ಓಕೆ, ಪಾರ್ಟಿ ಶನಿವಾರ ಇದೆ, ಶನಿವಾರ ದಂದು ಇದೆ ಅಂತ ಅರ್ಥ. ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ December 25th. ಸೊ ಇಲ್ಲಿ ನೋಡಿ, ಡಿಸೆಂಬರ್ ಬಂದಿದೆಯಲ್ಲ, ಆನ್ ಯಾಕೆ ಅಂತ ಹೇಳ್ತೀರಾ? ತಿಂಗಳಿಗೆ ಇನ್ನು ಬರಬೇಕು ಅಂತ ತಾನೇ ನಾನು ಹೇಳಿದ್ದು. ಇಲ್ಲಿ ಆನ್ ಇದೆ, ಯಾಕೆ? ಎನಿ ಐಡಿಯಾ? ಹಂಗಲ್ಲ, ಇಲ್ಲಿ ಡೇಟ್ ಇದೆ ನೋಡಿ, 25th ಅಂತಿದೆ. ಓಕೆ, ಸೊ ಡೇಟ್ ಇದ್ದಾಗ ನೀವು ಆನ್ ಹಾಕಬೇಕು. ಆನ್ ಫಸ್ಟ್, ಆನ್ ಸೆಕೆಂಡ್, ಆನ್ ಥರ್ಡ್, ಆನ್ ಫೋರ್ತ್, ಆನ್ ಫಿಫ್ತ್, ಆನ್ ಸಿಕ್ಸ್ತ್, ಆನ್ 10th, 20th, ಆನ್ 31st. ಸೊ 1ರಿಂದ 31ನೇ ತಾರೀಕು ತನಕ ನೀವು ಆನೇ ಹಾಕಬೇಕು. ಅದಕ್ಕೋಸ್ಕರ ಇಲ್ಲಿ ಡಿಸೆಂಬರ್ಗೆ, ಸೊ ಇಲ್ಲಿ ಇದು ಇಲ್ಲ ಅಂತ ಹೇಳಿದ್ರೆ ಇನ್ನು ಬರಬೇಕು. ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಇನ್ ಡಿಸೆಂಬರ್. ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ December 25th. ಸೊ 25th ಹಾಕಿರೋದ್ರಿಂದ ಇಲ್ಲಿ ಆನ್ ಆಗುತ್ತೆ. ಓಕೆ, ಸೊ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ August 15th. Or you can say, we celebrate Independence Day on the 15th of August. ಆಗಸ್ಟ್ ತಿಂಗಳ 15ನೇ ತಾರೀಕಿನಂದು ನಾವು ಇದನ್ನು ಇಂಡಿಪೆಂಡೆನ್ಸ್ ಡೇ ಆಚರಿಸ್ತೀವಿ ಅಂತ ಹೇಳಬೇಕಾದ್ರೆ. ಓಕೆ, ಸೊ ಅವರ್ ಆ್ಯನಿವರ್ಸರಿ ಫಾಲ್ಸ್ ಆನ್ ದ 10th. ನೋಡಿ, ಆನ್ ದ 10th. ಸೊ ಇಲ್ಲಿ ಡೇಟ್ ಇರೋದಕ್ಕೆ ಆನ್ ಹಾಕಬೇಕು. ಅವರ್ ಆ್ಯನಿವರ್ಸರಿ ಫಾಲ್ಸ್ ಆನ್ ದ 10th of June. ಇಲ್ಲಿ ನೋಡಿ, ಅಲ್ಲ ಡೇಟ್ ಬೇಡ, ಅಲ್ಲ ಮಂತ್ ಬೇಡ, ಮಂತ್ನ ಬಿಟ್ಟಾಕಿ, ಡೇಟ್ ಮೇಯ್ನು.
ಡೇಟ್ ಬಂದರೆ ಆನ್ ಹಾಕಬೇಕು. ಡೇಟ್ ಜೊತೆಗೆ ನಿಮಗೆ ಹಾಂ ಹೌದು, ಯಾಕೆಂದರೆ ಜೂನ್ ತಿಂಗಳಲ್ಲಿ ಸೊ ಬರೀ ಮಂತ್ ಬಂದರೆ ಇನ್ ಹಾಕಬೇಕು. ಶನಿವಾರದಂದು, ನೀವು ಶನಿವಾರದಲ್ಲಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಅದಕ್ಕೆ ನಾವು ಇನ್ ಹಾಕಲ್ಲ. ಶನಿವಾರದಂದು, ಈ ದಂದು ಆನ್ ಸ್ಯಾಟರ್ಡೇ, ಆನ್ 25th ಇನ್ ಡಿಸೆಂಬರ್. ಅಥವಾ ಆಫ್ ಅಂತ ತಗೊಂಡಾಗ ಆನ್ ದ 10th of June, ಜೂನ್ ತಿಂಗಳ 10ನೇ ತಾರೀಕು. ಓಕೆ, ಇದೆಲ್ಲ ಪದೇ ಪದೇ ಸೆಂಟೆನ್ಸ್ ಓದೋದ್ರಿಂದ, ಪದೇ ಪದೇ ಸೆಂಟೆನ್ಸ್ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಕ್ಯಾಚ್ ಆಗುತ್ತೆ, ಅರ್ಥ ಆಗುತ್ತೆ. ಬಟ್ ಮತ್ತೆ ನಾಳೆ ನೋಡಿದಾಗ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ರೀಡ್ ಅ ಲಾಟ್ ಮಲ್ಟಿಪಲ್ ಟೈಮ್ಸ್. ನಾವು ಆಟ್ ಟೈಮಿಗೆ ಆಟ್ ಬಳಸ್ತೀವಿ. ಇದು ನಾವು ಬರೀ ಟೈಮ್ದು ಮಾತ್ರ, ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟೈಮ್ ಆದಮೇಲೆ ನಾವು ಮತ್ತೆ ಬೇರೆ ಟಾಪಿಗೆ ಹೋಗ್ತೀವಿ. ಯಾವುದು? ಟೈಮ್ದೇ ಇಷ್ಟಿದೆ. ಪ್ರಪೋಸಿಷನ್ಸ್ ಆಫ್ ಲೊಕೇಶನ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಪೋಸಿಷನ್ ಎಲ್ಲ ಅಂತಲ್ಲ, ಟೈಮ್ ಮಾಡೋಕ್ಕೆ ನೋಡಿ ಇಷ್ಟೆಲ್ಲ ಇದೆ. ಟೈಮನ್ನು ನಾವು ಕನ್ನಡದಲ್ಲೂ ಇದೆ, ಅದು ಕನ್ನಡದಲ್ಲಿ ಇರೋದಕ್ಕೆ ನಾವು ಇದು ಹೇಳ್ತಾ ಇರೋದು ನಾನು, ಅಲ್ವಾ? ಸೊ ಆಟ್ ಎಲ್ಲಿ ಬಳಸ್ತೀವಿ? ದ ಮೀಟಿಂಗ್ ಈಸ್ ಆಟ್ 9 AM, 9 ಗಂಟೆಗೆ ಮೀಟಿಂಗ್ ಇದೆ. ದೇ ಅರೈವ್ಡ್ ಆಟ್ ದ ಏರ್ಪೋರ್ಟ್ ಆಟ್ noon. ನೂನ್ ಅನ್ನೋದು ಒಂದು ಸಮಯನೇ. ಆಟ್ ನೂನ್, ಇನ್ ದ ನೂನ್ ಅಲ್ಲ, ಇನ್ ದಿ ಆಫ್ಟರ್ನೂನ್. ಆಟ್ ನೂನ್ ಅಂದರೆ 12 ಗಂಟೆ ಅಂತ ಅರ್ಥ, ಮಧ್ಯಾಹ್ನ 12 ಗಂಟೆ. ಡಿನ್ನರ್ ಈಸ್ ಆಟ್ 7 o'clock. ಸೊ 9 AM, 7 o'clock, ಆಟ್ ನೂನ್, ಎಲ್ಲದಕ್ಕೂ ನಾವು ಆಟೇ ಹಾಕಬೇಕು. ದ ಸ್ಟಾರ್ಸ್ ಟ್ವಿಂಕಲ್ ಇನ್ ದ ಸ್ಕೈ ಆಟ್ ನೈಟ್. ಇನ್ ದಿ ಆಫ್ಟರ್ನೂನ್, ಇನ್ ದ ಮಾರ್ನಿಂಗ್, ಆಟ್ ನೈಟ್. ಇನ್ ದ ನೈಟ್ ಅಲ್ಲ, ಇನ್ ದ ನೈಟ್ ಬರುತ್ತೆ, ಬಟ್ ಬೇರೆ ಮೀನಿಂಗಲ್ಲಿ ಬರುತ್ತೆ. ಐ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಆಟ್ ದ ವೀಕೆಂಡ್ಸ್. ಆಟ್ ದ ವೀಕೆಂಡ್ಸ್, ವೀಕೆಂಡ್ಗಳಲ್ಲಿ, ಇನ್ ವೀಕೆಂಡ್ಸ್ ಅಲ್ಲ. ಆಟ್ ಲಂಚ್ ಟೈಮಿನಲ್ಲಿ. ಐ ಯೂಶ್ವಲಿ ಈಟ್ ಅ ಸ್ಯಾಂಡ್ವಿಚ್ ಆರ್ ಸ್ಯಾಲಡ್. ಸೊ ಇಲ್ಲಿ ಆಟ್ ಅನ್ನೋದನ್ನು ಪ್ರಪೋಸಿಷನ್ ಟೈಮಿಗೆ ಬಳಸ್ತಾ ಇದ್ದೀವಿ. ಐ ಕುಕ್ ವೆಜಿಟೇಬಲ್ಸ್ ಅಟ್ ಡಿನ್ನರ್ ಟೈಮಲ್ಲಿ ನಾನು ವೆಜಿಟೇಬಲ್ಸ್ ಕುಕ್ ಮಾಡ್ತೀನಿ. ಆಟ್ ಬ್ರೇಕ್ಫಾಸ್ಟ್, ಇನ್ ಬ್ರೇಕ್ಫಾಸ್ಟ್ ಅಲ್ಲ, ಆಟ್ ಬ್ರೇಕ್ಫಾಸ್ಟ್ ಟೈಮ್. ಇನ್ ಬ್ರೇಕ್ಫಾಸ್ಟ್ ಬರೀ ಬ್ರೇಕ್ಫಾಸ್ಟ್ ಅಂತ ಹೇಳಿದಾಗ ಮಾತ್ರ. ಆಟ್ ಬ್ರೇಕ್ಫಾಸ್ಟ್ ಟೈಮ್, ಆಟ್ ಬ್ರೇಕ್ಫಾಸ್ಟ್ ಅಲ್ಲ, ಆಟ್ ಬ್ರೇಕ್ಫಾಸ್ಟ್ ಟೈಮ್ ಇದ್ದಾಗ ಮಾತ್ರ ಆಟ್ ಹಾಕಬೇಕು, ಅಥವಾ ಇಲ್ಲಾಂದರೆ ಇನ್ ಹಾಕಬೇಕಾಗುತ್ತೆ. ಆಟ್ ಬ್ರೇಕ್ಫಾಸ್ಟ್ ಟೈಮ್ ಐ ಎಂಜಾಯ್ ಎ ಬೌಲ್ ಆಫ್ ಸೀರಿಯಲ್ ಆರ್ ಎಗ್ಸ್. ಓಕೆ, ಸೊ ಇದು ಹೇಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಅಗೇನ್ ಆ್ಯಂಡ್ ಅಗೇನ್. ನಾನೊಂದು ಇದರಲ್ಲಿ ಇಲ್ಲಿ ಮಾತ್ರ ನಿಮಗೆ ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಮತ್ತು ನಾನು ಹೋಗ್ತಾ ಎಕ್ಸಾಂಪಲ್ಸ್ ಕಡಿಮೆ ಮಾಡಿದ್ದೀನಿ. ಸೊ ದಟ್ ಐ ವಾಂಟ್ ಯು ಗೈಸ್ ಟು ಮೇಕ್ ರೈಟ್ ಎಕ್ಸಾಂಪಲ್ಸ್. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಇನ್ನಷ್ಟು ಕೊಟ್ಟಿದ್ದೀನಿ. ಟೈಮ್ ಆಯಿತು. ಓಕೆ, ಸೊ ಇದು ನಾನು ಕಳಿಸ್ಕೊಡ್ತೀನಿ PDF. ಪ್ಲೀಸ್ ಗೋ ಥ್ರೂ ದಿಸ್. ಇದು PDF ಒಟ್ಟಿಗೆ ಕಳಿಸ್ಕೊಡ್ತೀನಿ, ಎಲ್ಲ ಪ್ರಪೋಸಿಷನ್ಸ್ ಇರೋ PDF ಕಳಿಸ್ಕೊಡ್ತೀನಿ. ನೀವು ಕೆಳಗೆಲ್ಲ ನೋಡಿಕೊಂಡು ಗಾಬರಿ ಆಗೋದು ಬೇಡ. ನಿಮಗೆ ಎಷ್ಟು ಮಾಡಿದ್ದೀವಿ, ಎಷ್ಟು ಕ್ಲಾಸಲ್ಲಿ ಆಗಿದೆ ಅಷ್ಟು ಮಾತ್ರ ಫೋಕಸ್ ಮಾಡಿ. ಓಕೆ, ಅಷ್ಟು ಮಾತ್ರ ರಿಪೀಟೆಡ್ ಆಗಿ ಓದಬೇಕು. ಓಕೆ, ಸೊ ಎಲ್ಲದನ್ನು ಓದೋದ್ರ ಬದಲು ಅಷ್ಟು ಮಾತ್ರ ಕಳಿಸ್ತೀನಿ ನಾನು, ಇಲ್ಲಾಂದರೆ. ಓಕೆ, ಆಲ್ರೈಟ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.